ಈಗ ಒಂದು ತಟ್ಟೆ ಒಳಗ ಪಾಯಸ ಮಾಡಿ ಊಟಕ್ಕೆ ಕುಂತೀರಿ. ತಟ್ಟೆ ಒಳಗ ಪಾಯಸ ಮಾಡಿ ಊಟಕ್ಕೆ ಕುಂತೀರಿ. ಕುಂತ ಮೇಲೆ ಪಾಯಸದೊಳಗಿಂದ ಏನು ತೆಗೆದು ಬಿಸಾಕಂತದ್ ಇರ್ತದ್ರಿ? ಪಾಯಸದೊಳಗೆ ಏನ್ ತೆಗೆದು ಬಿಸಾಕದಿರ್ತದ? ಕಸ ಏನಿರ್ತದೆ ಪಾಯಸದೊಳಗ? ತೆಗೆದು ಬಿಸಾಕಂತದ್ದು ಏನಿರ್ತದೆ? ನೀವು ಪಾಯಸನೇ ಹೊಟ್ಟಿ ತುಂಬಾ ತಿಂದಿರಿ ಅನ್ಕೊಳ್ರಿ. ಉಪ್ಪಿನಕಾಯಿ, ಸಂಡಿಗೆ, ಹಪ್ಪಳ, ಪಾಯಸ ಹೊಟ್ಟಿ ತುಂಬಾ ತಿಂದ್ರಿ. ಎಲ್ಲ ಹೊಟ್ಟಿ ತುಂಬಾ ತಿಂದ ಮೇಲೂ ನಿಮ್ ಶರೀರ ಏನ್ ಮಾಡ್ತದ? ಅದ್ರಾಗಿಂತ ತಾನು ಏನ್ ತಕ್ಕೋಬೇಕು ತಕ್ಕೊಂಡು ಉಳಿದದ್ದು ಚಲ್ತದಿಲ್ಲ. ಎಲ್ಲಾನು ಶಕ್ತಿನೇ ಆಗ್ತದ. ಚಲೋ ಡ್ರೈ ಫ್ರೂಟ್ ಹಾಕಿದ ಎಲ್ಲ ಬರೀ ಹೊಟ್ಟೆ ತುಂಬಾ ಡ್ರೈ ಫ್ರೂಟೇ ತಿಂದ್ರು ಆ ಡ್ರೈ ಫ್ರೂಟ್ನಾಗ ಏನೂ ಕಸ ಇಲ್ಲ. ಆದ್ರೂ ಸಹಿತ ನಿಮ್ ಶರೀರ ಹೇಳ್ತದ ಇದು ಒಂದಿಟ್ಟು ಕಸ ಅದ ತೆಗೆದು ಒಗ್ಯಾಮ ಅಂತೇಳಿ. ಹಂಗ ನಾವು ತಿಂದದ್ದೆಲ್ಲ ಶಕ್ತಿನೇ ಆಗ್ಬೇಕಂದ್ರೆ ಆಗಂಗಿಲ್ಲ. ಅದರದ್ದು ಒಂದು ಪೋರ್ಷನ್ ಮಲಮೂತ್ರದಾಗ ಆಗ್ತದ, ಒಂದು ಪೋರ್ಷನ್ ಶಕ್ತಿ ಆಗ್ತದ. ಆ ಶಕ್ತಿ ಒಳಗೆ ಒಂದು ದೈಹಿಕ ಶಕ್ತಿ, ಒಂದು ಮಾನಸಿಕ ಶಕ್ತಿ. ಆ ದೈಹಿಕ ಶಕ್ತಿ, ಮಾನಸಿಕ ಶಕ್ತಿಗಳನ್ನ ಬೆಳೆಸ್ಕೊಳ್ಳೋದು, ಉಳಿಸ್ಕೊಳ್ಳೋದ್ರ ಉದ್ದೇಶ ಏನು? ಆಧ್ಯಾತ್ಮಿಕ ಶಕ್ತಿ ಬೆಳೆಸ್ಕೊಳ್ಳಕ್. ಅದ್ರ ಮೂಲ ಗುರಿ ದೈಹಿಕ ಶಕ್ತಿ ಉಳಿಸ್ಕೊಳ್ಳೋದಕ್ಕೆ, ಬೆಳೆಸ್ಕೊಳ್ಳೋದಕ್ಕೆ ಆಧ್ಯಾತ್ಮಿಕ ಶಕ್ತಿ ಬೇಕು. ಆ ಆಧ್ಯಾತ್ಮಿಕ ಶಕ್ತಿ ಬೆಳೆಸ್ಕೊಳ್ಳಕ ನಾವು ಸಾಧನೆ ಮಾಡಬೇಕು. ಅದರೊಳಗೆ ಒಂದು ಭಾಗ ಮಲ ಮೂತ್ರ ಅಂತ ಆಗ್ತದ. ಮತ್ತು ಅದು ಮಲ ಮೂತ್ರದ ಲೆಕ್ಕದಾಗ ಅವನ ಕಾಜುಗಾರ ಇಟ್ಕೊಂಡಿ ನಾವು ಅಟೆ ವೇಸ್ಟ್ ಅಂತ. ಅವನಿಗೇನು ನಾವೇನು ಇದು ಕೊಟ್ಟಿಲ್ಲ. ಮತ್ತು ಅವನ ಲೆಕ್ಕದಾಗ ಓದ್ತಿದ್ರಿ ಅಂದ್ರೆ ಅವನ ಲೆಕ್ಕದಾಗ ಹೋಗ್ರಿ, ಅವನ ಶಿಷ್ಯರಾರಿ. ಏನು ಇಲ್ಲ ಅಂತಂದ್ರೆ ಇಲ್ಲಿ ಏನದ ಶಿಷ್ಟಾಚಾರ ಪ್ರಕಾರ ಏನ್ ಹೇಳ್ತದ? ಏನು ಹೇಳಿಸ್ಕೋಬಾರ್ದು, ಸುಮ್ಮನೆ ನಡೀತಾ ಇರ್ಬೇಕು. ನಿಮ್ ಬಗ್ಗೆ ನಮಗ್ ಕಾಳಜಿ ಇರ್ಬೇಕು, ನಮ್ಮ ಬಗ್ಗೆ ನಿಮಗ್ ಕಾಳಜಿ ಇರ್ಬೇಕು. ವ್ಯತ್ಯಾಸ ಬರೋದು, ಮಾತಾಡೋದು ಪ್ರಶ್ನೆನೇ ಬರಬಾರ್ದು. ಆ ರೀತಿ ನಡ್ಕೋಬೇಕು. ನೀವು ನಡ್ಕೊಳ್ಳಿಲ್ಲ ಅಂದ್ರೆ ನಾವು ನಡೆಸ್ತೀವಿ. ಇಲ್ಲರಿ ನಾವು ಕಾಜ್ಗಾರ್ ಲೆಕ್ಕದಾಗ ಇಟ್ಕೊಂಡ್ಬಿಡ್ರಿ ಅಂತಂದ್ರೆ ಇವತ್ತೇ ನಿಮಗೆ ಶರಣಾರ್ಥಿ ಆಯ್ತು, ನಿಮಗೆ ಮಾತಾಡ್ಸಂಗಿಲ್ಲ. ಏನ್ ಮಾಡ್ತೀರಿ ನೋಡ್ರಿ. ನಿಮ್ ತಲೆಗೆ ಏನಾರ ಡಿಫರೆನ್ಸ್ ಬಂದಿತ್ತು ನಮ್ಮ ಬಗ್ಗೆ ಅಂದ್ರೆ ಯಾವಾಗಾದ್ರೂ ಫೋನ್ ಮಾಡಿ ಏನಪ್ಪಾಜಿ ಹಿಂಗ ಅಂತೇಳಿ ಕೇಳ್ರಿ. ಒಳಗೆ ಇಟ್ಕೊಂಡು ಕುದಿಬೇಡ್ರಿ. ಎದುರು ಬಂದು ಬೈರಿ, ಏನ್ ತೊಂದರೆ ಇಲ್ಲ. ನಿಮ್ ಗಾಡಿ ಖರ್ಚು ನಾವು ಕೊಡ್ತೀವಿ. ಅಪ್ಪಾಜಿ ನಿಮ್ಗೆ ಇವತ್ತ ಬೈಲಕ್ ಬರ್ಲಕತ್ತೀವಿ, ನಿಮ್ ಗಾಡಿ ಖರ್ಚ ನಾವು ಕೊಡ್ತೀವಿ. ಯಾರು ನಮ್ಗೆ ಬೈಲಕ್ ಬರ್ತೀರಿ ಅವ್ರಿಗೆ ಗಾಡಿ ಖರ್ಚ ಕೊಟ್ಟು ಕರ್ಸ್ಬೇಕು. ಬಂದು ಬೈದವ್ರಿ, ಏನ್ ತೊಂದರೆ ಇಲ್ಲ. ಬೈದವ್ರಿ, ಹೊಡೆದವ್ರಿ, ಏನ್ರಿ ತಪ್ಪಾಗಿತ್ತಂದ್ರ ಹುಚ್ಚುಚ್ಚು ಮಾಡಬೇಡ್ರಿ, ನೆಗ್ಲೆಕ್ಟ್ ಮಾಡ್ಬೇಡ್ರಿ, ಅಲಕ್ಷ್ಯ ಮಾಡಬೇಡ್ರಿ. ನಿಮ್ಮ ಮಗ ಅಲ್ಲ, ನಿಮ್ಮ ಮೊಮ್ಮಗ ನಾನು. ನಿಮ್ಮ ಮನೆಯ ಮೊಮ್ಮಗ ಅಲ್ಲ, ನಿಮ್ಮ ಆಳು ಮಗನ ಮಗ ನಾನು. ಇದಕ್ಕಿಂತ ಹೆಚ್ಚಿಗೆ ಏನ್ ಹೇಳ್ಬೇಕು ನಾನು? ನನಗೇನು ನಿಮ್ಗಿಂತ ಗೌರವ ಬೇಕಾಗಿಲ್ಲ. ನೀವು ಸಾಧನೆ ಮಾಡಿ ಸಿದ್ಧಿ ಪುರುಷರಾಗಬೇಕು. ವಿಶ್ವದ ಅತ್ಯಂತ ಶ್ರೇಷ್ಠ ಸಂತರು, ಶರಣರು, ಮಹಾತ್ಮರಾಗಬೇಕು. ಆ ಗುರಿ ನನಗದ. ನನ್ನ ಗುರಿಗೆ ನೀವು ಹೆಜ್ಜೆ ಹಾಕಿದ್ರೆ ನಿಮಗೂ ಒಂದಿಷ್ಟು ಪ್ರಾಪ್ತಿ ಆಗ್ತದ. ಅಲಕ್ಷ್ಯ ಮಾಡಿದವರಿಗೆ ಬಹಳ ದೊಡ್ಡ ಮನುಷ್ಯರದರ ನಿಮ್ಮ ಮುಖ ಮೂತಿ ನೋಡಿ ಯಾವ ಮುಲಾಜಿನೂ ಇಲ್ಲ, ಯಾರನ್ನೂ ಬಿಡಂಗಿಲ್ಲ. ನೀವು ಎಂಥವ್ರೇ ಇರ್ರಿ. ಆಧ್ಯಾತ್ಮ ಸಾಧನೆ ಒಳಗ, ಕರ್ಮ, ಉಪಾಸನೆ, ಜ್ಞಾನದೊಳಗೆ ನಿಮ್ಮನ್ನು ಬಿಡಂಗಿಲ್ಲ ನಾವು. ಇದರ ಕುಂತೀರಿ ಅಂತಂದ್ಮೇಲೆ ಅದ್ರ ಪ್ರಕಾರ ಇರ್ಬೇಕು. ಇರ್ಲಿಲ್ಲ ಅಂತಂದ್ರೆ ನಡೆಸ್ತೀವಿ. ಅದ್ರಂಗ 2 ಅಕೌಂಟ್, ಒಂದು ಕಾಜುಗಾರ ಅಕೌಂಟ್, ಒಂದು ಇನಾಮದಾರ ಅಕೌಂಟ್. ಯಾವ ಅಕೌಂಟ್ನಾಗ ಬೀಳ್ಬೇಕತ್ತೀರಿ ಬೀಳ್ರಿ. ಅದಕ್ಕೆ ತಕ್ಕಂತೆ ನಿಮ್ಗೆ ಏನ್ ಸಿಗ್ಬೇಕು ಅದು ಸಿಗ್ತದೆ. ನಿಮ್ ಪ್ರಾಪ್ತಿ ನೀವೇ ಡಿಸೈಡ್ ಮಾಡ್ಕೋಬೇಕು. ಹುಚ್ಚುಚ್ಚು ಮಾಡಬೇಡ್ರಿ. ಇಲ್ಲಿ ನಿಮ್ಮ ಮುಲಾಜಿ ನೋಡಿ ಅಯ್ಯೋ ಪಾಪ ಹೆಂಗನ್ಬೇಕಪ್ಪ ಇವ್ರಿಗೆ ಅಂತ ಹೇಳಿ ಏನಿಲ್ಲ. ನಾವು ಅಂತೀವಿ, ಎಲ್ಲರ ಕಡೆಯಿಂದ ಅನಿಸ್ತೀವಿ. ನಿಮಗೆ ಏನಾರ ಡಿಫರೆನ್ಸ್ ಇದ್ರೆ ಮಾತಾಡ್ರಿ.
ಏನು ಇಲ್ಲ ಅಂದ್ರೆ ಪಾಠ ಮುಂದುವರಿತದ. ಇಲ್ಲ ಅಂತಂದ್ರೆ ನಾನು ಪಾಠನೇ ನಿಂತು ಬಿಡ್ತದ. ಸಣ್ಣದೊಂದು ಚಾದೊಳಗೆ ಚಾ ಪುಡಿ ಇಟ್ಟು ಸಣ್ಣದೊಂದು ಕಿರಿ ಬತ್ತಂದ್ರೂ ಪಾಠ ನಿಲ್ತದ. ಇದು ಶುದ್ಧ ಬ್ರಹ್ಮ. ಹಾಲಿನೊಳಗೊಂದು ಸಣ್ಣದೊಂದು ಧೂಳಿನ ಕಣ ಹೆಂಗೆ ಎದ್ದು ಕಾಣ್ತದ ಹಂಗೆ ಎದ್ದು ಕಾಣ್ತದ. ಇಲ್ಲಿ ನಮಗೆ ಏನೇ ಸಮಸ್ಯೆ ಆದ್ರೆ ಶುದ್ಧ ನೀವು ಇರ್ಬೇಕು, ನಾವು ಶುದ್ಧ ಇರ್ಬೇಕು, ಅಂದ್ರೆ ಸಿದ್ಧಿ ಪ್ರಾಪ್ತಿ ಆಗ್ತವ. ಇನ್ನು ಹೇಳ್ಬೇಕಾ? ಪಾಠ ಮುಂದುವರ್ಸಮ್ಮ. ಕಮ್ಮಿ ಗುರುಗಳಿಂದ ನಾವು ಪಾಠ ಕಲಿತೇವ್ರಿ, ಕಲಿಬೇಕ್ರಿ ನೋಡ್ರಿ. ಈಗ ಜಳಕ ಮಾಡಿ ಮುಂಜಾನೆ ಎದ್ದು ಹೈರಾಣಾಗ ಕೆಲ್ಸದು, ಜಳಕ ನೀರ್ ಕಾಸು, ಫಸ್ಟ್ 5 ಗಂಟೆಗೆ ಲಿಂಗ ಹಿಡಿದು ರುದ್ರಮಂತ್ರ ಕಲೀರಿ. ಅದು ಮಡಿ ಮುಖ ತೊಳ್ಕೊಂಡು ಬಾಯಾಗ ಒಂದಿಷ್ಟು ನೀರ್ ಹಾಕಿ ಉಗುಳಿ ಕೈ ಮಾರಿ ಕಾಲ ತೊಳ್ಕೊಂಡಕ್ಕೆ ಲಿಂಗ ಬಿಚ್ಕೊಂಡ್ರಿ, ಹಂಗಾಗಿ ಇಟ್ಕೊಂಡು ಕುಂದಿರ್ರಿ. ಅದೇನು ಮಡಿ ಬಿಟ್ಟಿಗೆ ಕಲಿಸ್ಲಕತ್ತಾರ ಅಂತ ಅಲ್ಲ. ಅದು ಲಿಂಗಕ್ಕೆ ಯಾವ ಮಡಿ ಇಲ್ಲ, ಮೈಲಿಗೆ ಇಲ್ಲ. ಯಾವಾಗಾರ ಚಕ್ಕೋರಿ, ಯಾವಾಗಾರ ಹಿಡ್ಕೊಂಡು ಕುಂದಿರ್ರಿ. ಎಲ್ಲರೇ ಹೊರಗೆ ಹೋದಾಗ ಸಹಿತ ನಿಮಗೆ ಮನಸ್ಸು ಚಂಚಲ ಇತ್ತು ಅಂದ್ರೆ ಅಲ್ಲೇ ಒಂದ್ ಸ್ವಲ್ಪ ಎಲ್ಲರೇ ಪ್ರೈವೇಟ್ ಗಾರ್ಡನ್ಗಳು ಅದಾವ, ಗಾರ್ಡನ್ದಾಗ ಹೋಗಿ ಒಂದ್ ಕಡೆ ಲಿಂಗ ಹಿಡ್ಕೊಂಡು ಕುಂತು ತ್ರಾಟಕ ಯೋಗ ಮಾಡಿದ್ರೆ ಮನಸ್ಸು ಸಮಾಧಾನ ಆಗ್ಬಿಡ್ತದ. ಏನೋ ವಿಷಯಗಳು ಹೊರಗಿನ ಒತ್ತಡಗಳು ಒಳಗಿನ ಒತ್ತಡಗಳು ಬರ್ತಿರ್ತಾವ. ಸ್ವಲ್ಪ ಸಮಾಧಾನ, ಒಂದಿಟ್ಟು ಕೈ ಕಾಲು ಮಾರಿ ತೊಳ್ಕೊಂಡು ಇವತ್ತು ಹಚ್ಕೊಂಡು ಕೂತ್ರ ಆಯ್ತು. ಆಮೇಲೆ ನೀವು ಜಳಕ ಪೂಜೆ ಮಾಡಿ 9-10 ತನಕ ಪೂಜೆ ಮಾಡ್ರಿ. ಪಾಠ ಮುಗಿದ್ಮೇಲೆ ಏನ್ ಟಿಫಿನ್ ಮಾಡ್ರಿ, ಟಿಫಿನ್ ಆದ್ಮೇಲೆ ಲಿಂಗ ಪೂಜೆ ಮಾಡ್ರಿ. ಏನ್ ತೊಂದ್ರೆ ಯಾರೂ ಹೇಳಿಲ್ಲ. ತಿನ್ನೋದಕ್ಕಿಂತ ಮೊದಲೇ ಪೂಜೆ ಮುಗಿಬೇಕು ಏನಿಲ್ಲ. ಚಂದ ಟಿಫಿನ್ ಟೈಮ್ ಆಗಿದೆ, ಟಿಫಿನ್ ಟೈಮ್ ನಿಮಗ್ ಅನುಸಂಧಾನ ಮುಖ್ಯ ಅದ ರೀ. ಆಚಾರಕ್ಕಿಂತ ಅನುಸಂಧಾನ ಮುಖ್ಯ ಅದ. ವಿಚಾರ ಅಂತ ಇಲ್ಲಿ ಹೇಳ್ತಿರ್ತೀವಿ. ಇಲ್ಲ ನಾವು ಪೂಜೆ ಸ್ನಾನ ಮಾಡ್ಲಾರ ಹೇಳ್ರಪ್ಪ, ಎದ್ದು 4 ಗಂಟೆಗೆ ನಿಮ್ಮದೆಲ್ಲ ನೀವು ಸ್ನಾನ ಎಲ್ಲ ಮಾಡ್ಕೊಂಡು ಚಂದ ನಿಮಗೆ ಹೆಂಗ ಪದ್ಧತಿ ಪ್ರಕಾರ ಲಿಂಗ ಪೂಜೆ ಅದನ್ನು ಮುಗಿಸ್ಕೊಳ್ರಿ. ಅದರ ರುದ್ರಾಭಿಷೇಕ ಸಮೇತ ಇಷ್ಟಲಿಂಗ ಪೂಜೆ 5ರಿಂದ 5:30 ನಡಿಬೇಕು ನಮ್ಮ ಶುದ್ಧ ಬ್ರಹ್ಮ ಪೀಠದ. ಯಾವಾಗ ಅದು ನಡೀತದ, ಯಾವಾಗ ಅದು ತರಬೇತಿ ತಗೊಂಡು ಪರ್ಫೆಕ್ಟ್ ಆತಿರಿ, ಅಗ್ರಿ ನಿರರ್ಗಳವಾಗಿ ಮಂತ್ರ ಹೇಳೋದು ಯಾವಾಗ ಕಲಿತೀರಿ, ಅಷ್ಟಾದ್ಮೇಲೆ ಅದರ ನೆಕ್ಸ್ಟ್ ಸ್ಟೆಪ್ ಲಿಂಗ ಪೂಜೆ ನಿಮಗೆ ಮಾಡ್ಕೊಳಕ್ ಬರಂಗಿಲ್ಲ. ಹೊರಗಿನ ದೇವ್ರ ಪೂಜೆ ಏನ್ ಮಾಡ್ತೀರಿ, ಜಗಲಿ ಮೇಲಿನ ದೇವ್ರ ಪೂಜೆ ಏನ್ ಮಾಡ್ತೀರಿ, ಮತ್ತೆ ಯಾವ ಅಂಗಡಿ ಪೂಜೆಗಳು ಏನ್ ಮಾಡ್ತೀರಿ. ಬಟ್ ಯಾವುದೇ ಹೊರಗಿನ ಪೂಜೆ ಆಗ್ಬೇಕಾದ್ರ ಕಂಬಿ ಗುರುಗಳು ಪರ್ಮಿಷನ್ ತಗೋಬೇಕು. ಗುರುಗಳೇ ಹಿಂಗ ಬಗ್ಲಾಗ ಅಂಗಡಿಯವ್ರು ಕರಿಲಕತ್ತಾರ, ಅಲ್ಲಿ ಪೂಜೆ ಮಾಡ್ಲಕ್ ಹೋಗ್ಬೇಕಂತೀವಿ ಹ್ಯಾಂಗ ಅಂತ ಕೇಳಿದ್ರ ಏನ್ ಮಾಡ್ಬೇಕು? ಪೂಜಾಕ್ ಹೋಗ್ಬೇಕು. ಅಲ್ಲಿ ಏನಾರ ಕಾಣಿಕೆ ಬತ್ತಂದ್ರೆ 50% ಅವ್ರಿಗೆ ಕಳಿಸ್ಕೊಡ್ಬೇಕು, 50% ನೀವು ಇಟ್ಕೋಬೇಕು. ಗುರುಗಳ ಪರ್ಮಿಷನ್ ಇಲ್ಲೇ ಮಾಡ್ಲಕ್ ಹೋಗ್ಬಾರ್ದು. ಯಾಕಂದ್ರೆ ಅದು ವೈದಿಕ. ಅದು ಯಾರಿಗೆ ಕಲಿಸ್ಲಾರ ವಿದ್ಯೆ ಅವ್ರು ಕಲಿಸ್ಲಕತ್ತಾರ. ಇಲ್ಲಿ ಯಾವ ಪೂಜಾರಿಗೆ ಹೋಗಿ ಕೇಳ್ರಿ, ನೀ ಕಲೆ ಮಂತ್ರ ನನಗೆ ಕಲ್ಸಪ್ಪ ಅಂತ. ಏನು ಕಲ್ಸಲ್ಲ. ನೀವೇನಾರ ಕಲ್ತ್ರಿ ಏನಾಗ್ತದ, ಅವ್ರಿಗೆ ಹೊಡೆತ ಬೀಳ್ತದ. ಮತ್ತ ಎದಕ್ಕ ನಮ್ಮ ಸೈನ್ಯ ಅವ್ರೆಲ್ಲರೂ ದೊಡ್ಡ ಪೂಜೆ ಹಿಡಿದ್ರು ಅಂತಂದ್ರ ನಾವೆಲ್ಲರೂ ಹೋಗ್ಬೇಕು ಅವ್ರಿಗೆ ಹೆಲ್ಪ್ ಮಾಡ್ಲಕ್. ಬರ್ರಿ ಇಲ್ಲ ದೊಡ್ಡ ಪೂಜೆ ಹಿಡಿದೀವಿ ಬರ್ರಿ ಅಂತೇಳಿ ಸಹಾಯ ಮಾಡ್ಲಕ್ ಹೋಗ್ಬೇಕು. ಅವ್ರ ಸೈನ್ಯ ತಯಾರಾಗಬೇಕು. ಯಾರ ಸೈನ್ಯ ಅದು? ಜೈಮಿನಿ ಮಹರ್ಷಿಗಳ ಸೈನ್ಯ. ಕರ್ಮ ಜೈಮಿನಿ ಮಹರ್ಷಿಗಳು ಅವರು ಜ್ಞಾನಕ್ಕೆ ತಂದ್ರು, ಅವ್ರಿಗೆ ಹಿಡಿದು ಜ್ಞಾನಕ್ಕೆ ತಂದ್ರು. ಬೇರೆ ಬೇರೆ ಜ್ಞಾನಿಗಳು ಕೂಡಿ ಅವೆಲ್ಲ ಹಿಸ್ಟ್ರಿ, ಜೈಮಿನಿ ಮಹರ್ಷಿ ಹಿಸ್ಟ್ರಿ ಓದ್ರಿ, ಭಾರಿ ಮಜಾ ಇರ್ತವ. ಜೈಮಿನಿ ಮಹರ್ಷಿದು ಒಂದು ಸೈನ್ಯ ತಯಾರಾಗಬೇಕಾಗಿದೆ, ಪಾತಂಜಲಿ ಮಹರ್ಷಿದು ಒಂದು ಸೈನ್ಯ ತಯಾರಾಗಬೇಕಾಗಿದೆ. ಎಲ್ಲರೂ ಕೂಡಿ ಒಂದು ಕಾಮನ್ ಪ್ಲೇಸ್ ಒಳಗ ಯೋಗ ಮಾಡೋದು, ತರಬೇತಿ, ಅದರದು ಕಮರ್ಷಿಯಲ್ ಮಾಡ್ಬೇಕು. ಅದನ್ನು ಒಂದ್ ಸ್ವಲ್ಪ ಎಲ್ಲರೇ ನಾವು ಯೋಗ ಕಲಿಸ್ತೀವಿ, ಯೋಗ ಗುರುಗಳಾಗ್ತೀವಿ ಅಂತಂದ್ರೆ ನಿಮ್ಗೆ ಯೋಗದಲ್ಲಿಂತ ಏನಾರ 4 ದುಡ್ಡು ಬರ್ತಿತ್ತಂದ್ರೆ ಅದ್ರಾಗ ಒಂದು ಪೇಟೆಂಟ್ ಮಾಡಿ ಅವ್ರಿಗೆ ನಿಮ್ ಗುರುಗಳಿಗೆ ಕಳಿಸ್ಬೇಕು. ಯೋಗ ಗುರುಗಳಿಗೆ ಏನು ಸಾಧನೆ ಮಾಡೋದು ಮೊದಲು ನಿಮಗೆ ಬರಲ್ಲ, ನೀವೇ ಚಂದ ಮಾಡೋದು ಕಲ್ತೀರಿ ಅಂದ್ರೆ ಅದು ಇನ್ನೊಬ್ಬರಿಗೆ ಪರಿಮಳ ಬೀರ್ತದೆ. ಜ್ಞಾನ ಹೇಳೋದ್ ಬಿಡ್ರಪ್ಪ. ನೀವು ಎಲ್ಲರೇ ಒಂದು ಗುಡಿಯಾಗ ಎಲ್ಲರ ಕೂತು ಒಂದು ಅರ್ಧ ತಾಸು ಯೋಗ ಮಾಡೋ ಬರ್ರಿ ಅಂದ್ರೆ ಬರಂಗಿಲ್ಲ ಏನ್ ಮಂದಿ? ಯೋಗಾಸನಕ್ಕೆ ಬರಂಗಿಲ್ರಿ ಉಳಿದವ್ರು? ಬಂದೇ ಬರ್ತಾರ. ಜ್ಞಾನ ಬಿಡ್ರಿ, ಯೋಗಕ್ಕೆ ಬರ್ತಾರ. ಯೋಗಕ್ಕೆ ಪ್ರಯತ್ನ ಮಾಡ್ರಿ. ಎಲ್ಲ ಒಂದು ಪದ್ಧತಿ ಅದು.
ಚಂದ ಚಂದ ಚಂದ. ಆಯ್ತು, ಪಾಠ ಚಾಲು ಮಾಡಮ್ಮ. ಎಲ್ಲಿಗೆ ಗೊತ್ತ ಪರಮಾತ್ಮ. ಇನ್ನು ಮಂತ್ರಕ್ಕಿಂತ ಹೂಗಳೇ ಭಾಳ ಅಂತಾರ, ಹಂಗದ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಅವ್ರ ಯಾವ ಧಾರವಾಡದ ಎನ್.ಆರ್. ಹಿರೇಮಠ ಅವ್ರ ಪಾಠದಾಗ ಬರೇ ಬೈಯದೇ ಮಾಡ್ತಾರ. ಬರೇ ಬೈಯದ್ ಮಾಡ್ತಾರ ಅಂದ್ರೆ ಬೈಸುಗಳಂತವ್ರೇ ಇದ್ದಾಗ ಬೈಯದ್ ನಾವು. ಬೈಸುಗಳ ಪ್ರಸಂಗ ಬರಲಿಲ್ಲ ಅಂದ್ರೆ ಯಾಕೆ ಬೈತಾರ? ಎದಕ್ ಬೈತಾರ? ಒಂದು ವಚನ ಅದು ಕೇಳಿರ, ಗರತಿ ಆದವಳು ಹಾದರವನಾಡಿದಡೆ, ಗರತಿ ಆದವಳು ಹಾದರವನಾಡಿದಡೆ ಊರೆಲ್ಲ ಸೇರಿ ಅವಳ ಬೈಯುವರು. ಒಬ್ಬಾಕಿ ಯಾವಕ್ಕಿರ ಗರ್ತಿ ಇದ್ದಕ್ಕೆ ಚಲೋ ಹೆಣ್ಮಗಳಿದ್ದಳು ಅಂತಂದ್ರ, ಆಕಿ ಏನಾರ ಹಾದರ ಮಾಡಿದಳು ಅಂತಂದ್ರ ಊರ್ ಮಂದಿ ಎಲ್ಲರೂ ಹಿಂದ ಮುಂದ ಆಕಿ ಬಗ್ಗೆ ಮಾತಾಡ್ಕೋತಾರ. ನಮ್ಮ ಬಗ್ಗೆ ಹಿಂದ ಮುಂದ ಯಾರೋ ಮಾತಾಡ್ಕೊಳಕತ್ತಾರ. ಕೆಲವೊಬ್ರು ಹಿಂದಂತಾರ, ಕೆಲವೊಬ್ರು ಮನಸ್ನಾಗ ಅಂತಾರ, ಕೆಲವೊಬ್ರು ಎದುರಿಗೆ ಬಂದಂತಾರ ಹಿಂಗ್ ಮಾಡಿದ್ರೆ ಹಂಗ ಚೆನ್ನಾಗಿರ್ಬೇಕು ಅಂತ ಹೇಳಿ. ವೇಷಿ ಹಾದರವನಾಡಿದಡೆ ಅವಳನಾರು ಆಡಿಕೊಳ್ಳುವರು. ಬೈಲಕತ್ತೀವಿ ಅಂತಂದ್ರ ಚೆನ್ನಾಗಿದ್ದವರು ದಾರಿ ತಪ್ಪಿದ್ರೆ ಬೈತಾರ, ಹೌದಾ ಇಲ್ಲ? ಕೆಟ್ಟವ್ರು ದಾರಿ ತಪ್ಪಿದ್ರ ಅಂತಂದ್ರೆ ಅವ್ರಿಗೆ ಯಾರು ಕೇಳ್ತಾರ? ಅವ್ರಿಗೆ ಮಾತೈತೆ ಆಡ್ಸಂಗಿಲ್ಲ. ಯಾವಾಗಾರ ಬರ್ರಿ, ಯಾವಾಗಾರ ಇವ್ರು ಹಾಳಾಗಿ ಇವರೈತೆ ಬಿಟ್ಬಿಡೋದು ಅಷ್ಟೇ. ಎದಕ್ ಬೈತಾರ? ಗರತಿ ಅನ್ನಂತ ಒಂದು ವಿಶ್ವಾಸ ಇಟ್ಕೊಂಡದಕ್ಕೆ ಬೈತಾರ. ವೇಷಿಗೆ ಬೈತಾರ ಅಂದ್ರೆ ಯಾರು ಆದ್ರೆ ಯಾಕೆ ಮಾಡ್ತೀರಿ ಅಂತ. ಎರಡು ಅಕೌಂಟ್ ಅದಾವ, ಒಂದು ವೇಷಿ ಅಕೌಂಟ್, ಒಂದು ಗರತಿ ಅಕೌಂಟ್. ಗರತಿ ಅಕೌಂಟ್ನಾಗ ಮತ್ತ ಸ್ವಲ್ಪ ಒಂದ್ ಹೆಜ್ಜೆ ತಪ್ಪಿದ್ರೆ ಅನಿಸ್ಕೋಬೇಕಾಗ್ತದ. ವೇಷಿಗೆ ಯಾರು ಅಂತಾರ? ಯಾವಾಗಾರ ಬಾ, ಯಾವಾಗಾರ ಹೋಗಿ ನಿನಗೆ ಮಾತೇ ಆಡ್ಸಲ್ಲ ಅಂತಾರ. ಬೈತಾರ ಬೈತಾರ. ಎದಕ್ ಬೈತಾರ ಅಂದ್ರೆ ಗರತಿಯರಾಗಿ ಚಂದ ಉಳಿರಿ ಅಂತ. ಕ್ವಾಲಿಟಿ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಅಷ್ಟೇ ಇದು. ಯಾರ ಮೇಲೆ ದ್ವೇಷ ಇರಲ್ಲ, ಯಾರ ಮೇಲೆ ಸಮಸ್ಯೆ ಇರಂಗಿಲ್ಲ. ಕ್ವಾಲಿಟಿ ಒಂದು ಪದ್ಧತಿ ಬಂದಿರಿ ಅಂದ್ರೆ ಅದಕ್ಕೆ ತಕ್ಕಂತೆ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಹೋಗ್ರಿ. ನಾವು ಕ್ವಾಲಿಟಿ ಬೇಡ, ದ್ವೇಷಿ ಲೆಕ್ಕದಾಗಿರ್ತೀವ ಇರ್ರಿ. ಪ್ರಸಾದದ ಲೆಕ್ಕದಾಗಿರ್ತಿರೋ, ಮಲಮೂತ್ರದ ಲೆಕ್ಕದಾಗಿರ್ತಿರೋ ನೋಡ್ರಿ. ಪ್ರಸಾದದ ಲೆಕ್ಕದಾಗಿದ್ದೀರಿ ಅಂದ್ರೆ ಜಗಲಿ ಮೇಲೆ ಇರ್ತೀರಿ. ಮಲಮೂತ್ರದ ಲೆಕ್ಕದಾಗಿದ್ರೆ ಹೇಳಿಕೆಯರಾಗಿರ್ತೀವಿ ಅಷ್ಟೇ. ಯಾವ ಅಕೌಂಟ್ನಾಗ ಇರ್ಬೇಕು ಇದ್ರೆ ನಾವು ಈ ಅಕೌಂಟ್ ಅಂತ ಹೇಳಿ ತಿಳಿದ ಮೇಲೆ ಹೊಳೆ ನೋಡ್ತಾರ ಯಾರೇ ಹೇಳಿಕೆಯರಿ ಯಾರು ಹೊಳೆ ನೋಡ್ತಾರನ್ರಿ? ಮುಗಿತ ಅಷ್ಟೇ. ಅದು ಪ್ರಸಾದ ಅಂದ್ರೆ ಎಲ್ಲರೂ ಕಣ್ಣರಳಿಸಿ ಅದನ್ನ ಪೂಜ್ಯ ಭಾವನೆಯಿಂದ ಒಂದು ಚೂರು ವೇಸ್ಟ್ ಆಗಲಾರ್ದಂಗ ಅದನ್ನು ಸ್ವೀಕಾರ ಮಾಡ್ತಾರೆ. ಒಂದು ಜವಾಬ್ದಾರಿ ಅದ, ಕ್ವಾಲಿಟಿ ಅದಕ್ಕೆ ತಕ್ಕಂತೆ ನಡ್ಕೋಬೇಕು. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮ ಶ್ರೀಪಾದಗಳಿಗೆ ಅನಂತ ಅನಂತ ಪ್ರಣಾಮಗಳು. ಸದ್ಗುರು ಶ್ರೀ ಚನ್ನಬಸವೇಶ್ವರರನ್ನು ಎಲ್ಲರೂ ಮಂದಿರದಲ್ಲಿ ಸ್ಮರಿಸುತ್ತ ಅವರ ಶಟಸ್ಥಲ ವಚನಗಳ ಪೈಕಿ ಪ್ರಾಣಲಿಂಗೆಯ ಆಚಾರಲಿಂಗ ಸ್ಥಳದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೆವು. ಆಜ್ಞೆ ಸಹಿತ ಗುರು, ಆಜ್ಞೆ ಸಹಿತ ಲಿಂಗ, ಆಜ್ಞೆ ಸಹಿತ ಜಂಗಮ,
ಅಂದ್ರೆ ಗುರುವಿನ ಆಜ್ಞೆ ಸಹಿತ. ನಾವು ಏನೇ ಮಾಡಿದ್ರೆ ಗುರುವಿನ ಆಜ್ಞೆ ಸಹಿತ. ಗುರುವಿನ ಆಜ್ಞೆ ಇಲ್ಲದೆ ಯಾವ ಕಾರ್ಯಕ್ರಮಗಳು ಮಾಡಂಗಿಲ್ಲ, ಎಲ್ಲಿ ಅಟೆಂಡ್ ಆಗಂಗಿಲ್ಲ. ಅಷ್ಟಾವರಣ, ಪಂಚಾಚಾರ, ಷಟಸ್ಥಲ ಇವುಗಳು ಎಲ್ಲ ಏನ್ ಮಾಡ್ಬೇಕು? ಆಜ್ಞೆ ಸಹಿತ. ಗುರುವಿಗೆ ಗೊತ್ತಾಗಬೇಕು ಏನ್ ನಡೆಸಿರಿ ಅನ್ನೋದು ಗುರುಗಳಿಗೆ ಗೊತ್ತಾಗಬೇಕು. ಗುರುಗಳಿಗೆ ಗೊತ್ತಾಗ್ಲಾರ್ದ ಏನೇನಾರ ಮಾಡಕ್ಕೆ ಏನಪ್ಪ ಎಲ್ಲಿ ಏನು ನಿಮ್ ಶಿಷ್ಯಕ್ಕೆ ಹಿಂಗ್ ಮಾಡಿರೋದು ಮಂದಿಲಿಂತ ಗೊತ್ತಾಗ್ಬಾರ್ದು, ನಿಮ್ಲಿಂತ ಗೊತ್ತಾಗ್ಬೇಕು. ಒಳ್ಳೆ ಕೆಲಸ ಮಾಡೋದಕ್ಕ ಗುರು ಬಿಟ್ರೆ ಯಾರ್ದು ಆಜ್ಞೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಒಳ್ಳೆ ಕೆಲಸ ಮಾಡೋದಕ್ಕೆ ಗುರುವಿಗೆ ಮಾಹಿತಿ ಇರಬೇಕು. ನೀನ್ ಕಲ್ಯಾಣಪ್ಪವ್ರು ಏನ್ ಮಾಡ್ಯಾರ, ಹಿಂದ್ ಯಾವಾಗ ಲಗ್ನ ಆಗಿದ್ದ ಹಾಕ್ಯಾರ ಗ್ರೂಪ್ನಾಗ. ಅದು ಏನ್ರಿ ಎಲ್ಲಿದು ಅಂತಂದೆ ನಾನು. ಇಲ್ರಿ ಹಿಂದೊಮ್ಮೆ ಯಾವಾಗ ಲಗ್ನ ಆಗಿದ್ದಾಯ್ತು, ಅದು ಹಾಕಿದ್ದಿಲ್ಲ ಅವಾಗ, ಮರ್ತು ಹಂಗೆ ಇಟ್ಕೊಂಡು ಕೂತಿದ್ದೆ. ಈಗ ನಾನೇನು ಈಗ ಲಗ್ನ ಆಗಿದೆ ನಂಗೆ ಹಾಕಿಬಿಟ್ರೆ ಮದಿ ಮಕ್ಕಳದ ಅದೆಲ್ಲ ಹಾಕಿದ್ರ. ಇದೇನ್ ಮಾಡಿದ್ರಪ್ಪ ಕಲ್ಯಾಣಪ್ಪ ಅವ್ರಿಗೆ ಲಗ್ನ ಮಾಡಿದ್ರೆ ಯಾರ್ದನ. ಹಂಗ ಗುರುಗಳಿಗೆ ಮಾಹಿತಿ ಇನ್ನೊಬ್ಬರಿಂದ ಮೊಬೈಲಿಂದ ಗೊತ್ತಾಗಬಾರ್ದು. ಇಂಥ ಕಾರ್ಯಕ್ರಮ ಮಾಡಕತ್ತೀವಿ, ಇಂಥದ್ದು ನಡೆದದ ಹೇಳ್ಬೇಕು. ಹೇಳಿದ್ರಿ ಅಂತಂದ್ರ ಸಂತೋಷ ಪಡ್ತೀವಿ, ಆಶೀರ್ವಾದ ಆಗ್ಲಪ್ಪ ಚೆನ್ನಾಗಿರ್ಲಿ. ಏನಾರು ಮಾಡ್ಕೆ ಗ್ರೂಪಿಗೆ ಹಾಕಿಬಿಟ್ಟೆ ಮತ್ತೆ ಯಾರ್ಲಿಂತೋ ಏನೋ ತಿಳಿತು, ಹಂಗ ಆಗ್ಬಾರ್ದು. ಇರ್ಲಿ ಆಜ್ಞೆ ಸಹಿತ ಅಷ್ಟಾವರಣ, ಪಂಚಾಚಾರ, ಷಟಸ್ಥಲ ಇವೆಲ್ಲ ನಡಿಬೇಕು. ಇದ್ರೊಳಗೆ ಒಂದು ಮುಖ್ಯವಾದ ಪಾಯಿಂಟ್ ಹಿಡ್ಕೊಂಡು ಕೂತೀವಿ, 64 ಶೀಲಗಳು ಅಂತ. ಆ 64 ಶೀಲಗಳು ಎಲ್ಲ ಒಂದ್ಸಾರಿ ಮೊದಲ ಓದ್ಕೊಂಡಿವಿ, ತಿಳ್ಕೊಂಡಿವಿ. ಎಲ್ಲರೂ ಶೀಲವಂತರೇ ಅದೀವಿ, ಎಲ್ಲರೂ ಚೆನ್ನಾಗಿ ನಡ್ಕೊಂಡು ಹೊಂಟಿವಿ. ಅದಕ್ಕೆ ಶಬ್ದಗಳ ಸಪೋರ್ಟ್ ಇಲ್ಲ, ಶೀಲದಾಗೆ ಇದೀವಿ. ಯಾರೇನು ಕೆಟ್ಟೋಗಿವ? 64 ಶೀಲ, 128 ಶೀಲದಾಗದೀವಿ, ಏನ್ ಸಮಸ್ಯೆ ಇಲ್ಲ. ನಮ್ಮ ಆಚಾರಗಳಿಗೆ ಶಬ್ದಗಳ ಒಂದು ಏನಂತಂದ್ರೆ ಪರಿಚಯ ಇಲ್ಲ. ಆಚರಣೆಯಲ್ಲಿ ಅದೀವಿ, ಶಬ್ದದ ಪರಿಚಯ ಇಲ್ಲ. ಅದರ ಸಲುವಾಗಿ ನಾವೇನ್ ಮಾಡ್ಲಕತ್ತೀವಿ, ಅದಕ್ಕೆ ತಕ್ಕಂತ ಶಬ್ದಗಳು, ಯಾವ ಶಬ್ದಗಳಲ್ಲಿ ಮಹಾತ್ಮರು ಇದನ್ನ ವ್ಯಕ್ತಪಡಿಸ್ಯಾರ ಅದನ್ನ ನಾವು ತಿಳ್ಕೊಳಕತ್ತೀವಿ. ಈಗೇನಾಯ್ತು? ಗುರು ಜಂಗಮ ಶ್ರದ್ಧೆ ಇದೆಂತದು 37ನೇದ್ದಾಯ್ತು. ಅಹಿಂಸಾ ಹೇಳಿರೇನ್ರಿ? ದಯೆ ಯಾವ್ದು ಹೇಳಿರಿ ಕಲ್ಯಾಣಪ್ಪರೇ? ಅಹಿಂಸೆ ಮುಗಿದದಲ್ಲ. ಮಾನಸಿಕ, ದೈಹಿಕ, ಶಾರೀರಿಕ, ಕಾಯ ವಾಚ ಮನಸ್ಸ ಯಾರಿಗೆ ಹಿಂಸೆ ಮಾಡಬಾರದು ಅಂತೇಳಿ ಹೇಳೋದಲ್ಲ. ಆಯ್ತಾಯ್ತು. ಆಯ್ತಾಯ್ತು. ಸೌಂಡ್ ಪ್ರಾಬ್ಲಮ್ ಇದ್ದದಕ್ಕೆ ಇನ್ನೊಬ್ರು ಹೇಳಕತ್ತಾರ, ನೋ ಪ್ರಾಬ್ಲಮ್. ಈಗ ದಯೆ ಮತ್ತು ಅರ್ಜವ, ದಯೆ ಮತ್ತು ಅರ್ಜವ 39 ಮತ್ತು 40ನೇದ್ದು ಹೇಳ. 39, 40ನೇ ಶೀಲ ದಯೆ. ಯಾರು ಕ್ಲಿಯರ್ ಬರ್ತದ ನೀವ್ ಹೇಳ್ರಿ, ನಿಮ್ಗೆ ಕ್ಲಿಯರ್ ಬರ್ಲಿ ಅಂತ ಅವ್ರು ಹೇಳ್ರಿ. ಎಲ್ಲರೂ ಯಾರು ಹೇಳಿದ್ರು ಜ್ಞಾನ ಒಂದೇ. ಮೊಬೈಲ್ ಪ್ರಾಬ್ಲಮ್ ಇತ್ತಂದ್ರೆ ಏನ್ ನಿಮ್ ಬಗ್ಗೆ ಯಾರಿಗೆ ವಿರೋಧ ಅಲ್ಲ, ನಿಮ್ ಮೊಬೈಲಿನ ವ್ಯವಸ್ಥೆ ಬಗ್ಗೆ ವಿರೋಧಿಗಳು ನಾವು. ಏನ್ ತೊಂದರೆ ಇಲ್ಲ, ಹೇಳ್ರಿ ಯಾರು ಹೇಳ್ರಿ. ನಮಗೇನು ಒಂದೆರಡು ಶಿವ ನುಡಿ ಕಿವ್ಯಾಗ ಬೀಳ್ಬೇಕಾಗ್ಯದ ಅಷ್ಟೇ. ಪ್ರಾಣಿ ದುಃಖ ವೀಕ್ಷಾಯಾಮ್ ದಯ ಅಂದ್ರ ಪ್ರಾಣಿಗಳ ದುಃಖವನ್ನು ನೋಡಿ ಸಹಿಸಿಕೊಳ್ಳಲಾಗದಿರುವ ಮನೋಭಾವನೆಯೇ ದಯೆ. ಪ್ರಾಣಿಗಳ ದುಃಖವನ್ನು ನೋಡಿ ಸಹಿಸಿಕೊಳ್ಳಲಾಗದಿರುವ ಮನೋಭಾವನೆಯೇ ದಯೆ. ಇದೊಂದು ಮನಸ್ಸಿನ ಸಾತ್ವಿಕ ಭಾವನೆ. ಅಂತೆಯೇ ಇದನ್ನ ಶಿವಾಗಮಗಳು ಮನದ ಶೀಲವೆಂಬುದಾಗಿ ಪ್ರತಿಪಾದಿಸಿವೆ. ಅದನ್ನು ಶಿವಾಗಮಗಳು ಮನದ ಶೀಲವೆಂದು ಪ್ರತಿಪಾದಿಸಿವೆ. ದಶವಿಧ ಧರ್ಮಗಳಲ್ಲಿ ದಯೆ ಒಂದು ಪ್ರಮುಖ ಧರ್ಮವಾಗಿರುತ್ತದೆ. 10 ಧರ್ಮಗಳಲ್ಲಿ ದಯೆ ಪ್ರಮುಖ ಧರ್ಮವಾಗಿದೆ. ಪ್ರತಿಯೊಂದು ಧರ್ಮ ಪರಂಪರೆಯಲ್ಲಿ ಪ್ರಾಣಿ ದಯೆಗೆ ಪ್ರಾಶಸ್ತ್ಯ ಕೊಟ್ಟಿರುತ್ತಾರೆ. ಪ್ರತಿಯೊಂದು ಧರ್ಮ ಪರಂಪರೆಯೊಳಗ ಈ ಪ್ರಾಣಿ ದಯೆಗೆ ಮುಖ್ಯ ಪ್ರಾಶಸ್ತ್ಯವನ್ನ ಕೊಟ್ಟಾರ. ಅಂತೆಯೇ ಬಸವಣ್ಣನವರು
ದಯೆಯಿಲ್ಲದ ಧರ್ಮವಾವುದಯ್ಯ ಎಂಬುದಾಗಿ ಪ್ರಶ್ನಿಸಿ ಸಕಲ ಧರ್ಮಗಳಲ್ಲಿ ದಯವೇ ಮೂಲವೆಂಬುದಾಗಿ ಸಾರಿದ್ದಾರೆ. ಸರ್ವ ಪ್ರಾಣಿಗಳಲ್ಲಿ ಪ್ರತಿಯೊಬ್ಬರೂ ದಯಾ ಮನೋಭಾವನೆಯನ್ನ ಹೊಂದಿರಬೇಕೆಂಬುದಾಗಿ ಪ್ರತಿಪಾದಿಸಿದ್ದಾರೆ. ಸರ್ವ ಪ್ರಾಣಿಗಳಲ್ಲಿ ಪ್ರತಿಯೊಬ್ಬರೂ ದಯಾ ಮನೋಭಾವನೆಯನ್ನ ಹೊಂದಿರಬೇಕೆಂಬುದಾಗಿ ಪ್ರತಿಪಾದಿಸಿದ್ದಾರೆ. ದಯೆಯೇ ಶ್ರೇಷ್ಠ ಧರ್ಮಾಚರಣೆಯಾಗಿರುವುದರಿಂದ ದುಃಖಿಗಳಾದ ಜೀವಿಗಳ ದುಃಖವನ್ನ ಪರಿಹರಿಸುವ ದಯಾ ಮನೋಭಾವನೆಯನ್ನ ಪ್ರತಿಯೊಬ್ಬರೂ ತಳೆದಿರಬೇಕೆಂಬುದಾಗಿ ತಿಳಿಸುವುದೇ ಈ ಶೀರ್ಷದ ಪರಮೋದ್ದೇಶವಾಗಿದೆ. ದಯೆಯೇ ಶ್ರೇಷ್ಠ ಧರ್ಮಾಚರಣೆಯಾಗಿರುವುದರಿಂದ ದುಃಖಿಗಳಾದ ಜೀವಿಗಳ ದುಃಖವನ್ನ ಪರಿಹರಿಸುವ ದಯಾ ಮನೋಭಾವನೆಯನ್ನ ಪ್ರತಿಯೊಬ್ಬರೂ ತಳೆದಿರಬೇಕೆಂಬುದಾಗಿ ತಿಳಿಸುವುದೇ ಈ ಶೀಲದ ಪರಮ ಉದ್ದೇಶ. ಈ ದಯಾಗುಣವನ್ನು ಮೈಗೂಡಿಸಿಕೊಂಡಿರುವ ನಮ್ಮ ದೇಶದ ಅನೇಕ ಸಂತರ ಜೀವನದಲ್ಲಿ ಎಲ್ಲರೂ ಆಶ್ಚರ್ಯ ಪಡುವ ಕೆಲವು ಘಟನೆಗಳು ಘಟಿಸಿದ್ದನ್ನ ನಾವು ಕಾಣಬಹುದು. ಈ ದಯಾಗುಣವನ್ನ ಮೈಗೂಡಿಸಿಕೊಂಡಿರುವ ದಯಾಗುಣವುಳ್ಳ ನಮ್ಮ ದೇಶದ ಅನೇಕ ಸಂತರ ಜೀವನದೊಳಗ ಎಲ್ಲರೂ ಆಶ್ಚರ್ಯ ಪಡುವಂತಹ ಕೆಲವು ಘಟನೆಗಳು ಘಟಿಸಿದ್ದನ್ನ ನಾವು ಕಾಣಬಹುದು. ಸಂತ ಏಕನಾಥರು ಗಂಗೋತ್ರಿಯಿಂದ ಗಂಗಾ ಜಲವನ್ನು ತೆಗೆದುಕೊಂಡು ರಾಮೇಶ್ವರ ಜ್ಯೋತಿರ್ಲಿಂಗಕ್ಕೆ ಅಭಿಷೇಕ ಮಾಡಲು ಪಾದಯಾತ್ರೆಯಿಂದ ಹೊರಟಾಗ ಮಾರ್ಗ ಮಧ್ಯದಲ್ಲಿ ಬೇಸಿಗೆ ಬಿಸಿಲಿನ ತಾಪಕ್ಕ ಬಾಯಾರಿ ಪರಿತಪಿಸುತ್ತಿದ್ದ ಒಂದು ಕತ್ತೆಯ ಬಾಯಿಯಲ್ಲಿ ಆ ಗಂಗಾ ಜಲವನ್ನು ಸುರಿದು ಅದಕ್ಕೆ ಜೀವದಾನ ಮಾಡಿದ ಘಟನೆಯು ಎಲ್ಲರನ್ನು ಅಭಿವೃದ್ಧಿಗೊಳಿಸುವಂತಹದ್ದೇ. ಪ್ರತಿಯೊಂದು ಪ್ರಾಣಿಗಳಲ್ಲಿ ಪರಮಾತ್ಮನ ಅಸ್ತಿತ್ವವನ್ನು ಅನುಭವಿಸುವ ಏಕನಾಥರ ಈ ಮನೋಭಾವವು ಪ್ರಾಣಿಗಳಿಗೆ ಪರಮೋತ್ಕೃಷ್ಟ ಉದಾಹರಣೆಯಾಗಿದೆ. ಏಕನಾಥರ ಈ ಮನೋಭಾವನೆ ಪ್ರಾಣಿಗಳಿಗೆ ಪರಮ ಉತ್ಕೃಷ್ಟವಾದ ಉದಾಹರಣೆಯಾಗಿದೆ. ಅತಿ ಪ್ರಾಚೀನ ಕಾಲದಿಂದ ಬಂದ ಗುಲಾಂ ಪದ್ಧತಿಯನ್ನ ನಿರ್ಮೂಲನೆ ಮಾಡಿದ ಹುಟ್ಟು ಹೋರಾಟಗಾರನಾಗಿ ಬೆಳೆದು ಅಮೆರಿಕೆಯ ರಾಷ್ಟ್ರಾಧ್ಯಕ್ಷನಾದ ಅಬ್ರಾಹಂ ಲಿಂಕನ್ನನು ಒಂದು ಸಾರಿ ತನ್ನ ಸಾರೋಟಿನಲ್ಲಿ ಪಾರ್ಲಿಮೆಂಟ್ ಭವನಕ್ಕೆ ಹೋಗುತ್ತಿರುವಾಗ ಗಟಾರ ನಾಲೆಯಲ್ಲಿ ಬಿದ್ದು ಪ್ರಾಣ ಸಂಕಟದಲ್ಲಿ ಒದ್ದಾಡುತ್ತಿರುವ ಒಂದು ಹಂದಿ ಮರಿಯನ್ನು ಸಾರೋಟಿನಿಂದ ಇಳಿದು ಹೊಸ ತನ್ನ ಕೈಯಾರೆ ನಾಲೆಯಿಂದ ಎತ್ತಿ ಮೇಲಕ್ಕೆ ಬಿಟ್ಟು ಅದಕ್ಕೆ ಪ್ರಾಣದಾನ ಮಾಡಿದ ಘಟನೆಯೂ ಸಹ ಈ ಮನೋಭಾವನೆಯ ಆಧುನಿಕ ಉದಾಹರಣೆಯಾಗಿದೆ. ಇಂತಹ ದಯಾಭಾವನೆಯನ್ನ ತಾಳುವುದು ಮನಸ್ಸಿನ ಶೀಲವಾಗಿದೆ. ಅಂತೆಯೇ ನಿಜಗುಣಶೀಲರು ಕರುಣವಿರಲ ಜೀವನಗಳು ಎಂದಿದ್ದಾರೆ. 39ನೇದಾಯಿತು ಪ್ರಾಣಿಗಳಲ್ಲಿ ದಯೆ ಇರಬೇಕು. ಇನ್ನ 40ನೇದು ಅಂತ ಹೇಳಿದ್ರೆ ಕ್ರಿಯಾಯಾಮ್ ವಚನೇ ಚ ಆರ್ಜವಂ ಅಂದ್ರ ಕೃತಿ ಮತ್ತು ಮಾತುಗಳಲ್ಲಿ ನಮ್ಮ ಕಾರ್ಯ ಮತ್ತು ಮಾತುಗಳಲ್ಲಿ ವಂಚನೆಯನ್ನ ತಾಳದಿರುವುದು. ಆರ್ಜವ ಅಂದ್ರೆ ಸರಳತೆ. ಸ್ವಲ್ಪ ಇದು ಶಬ್ದ ನೆನಪಿಟ್ಟುಕೊಂಡು ಒತ್ತಾಯ ಮಾಡಿ ಅರ್ಥ ಮಾಡ್ಕೊರಿ. ಇದು ಅರ್ಜವ ಅರ್ಥ ಬಿಡ್ತೀವಿ. ಅರ್ಜವ ಅಂದ್ರೆ ಏನಂತ ಕೇಳೋಣ ಗಾಬರಿ ಬಿಡ್ತೀವಿ. ಅರ್ಜವ ಅಂದ್ರೆ ಸರಳತೆ. ಒಟ್ಟ ನೆನಪಿರಂಗಿಲ್ಲ, ಇದರ ಅರ್ಥನೇ ನೆನಪಿರಲ್ಲ. ಶಬ್ದ ಯಾವಾಗ ಕೇಳಿಸ್ತೀವಿ ಅವಾಗ ಅದರ ಅರ್ಥ ಹೇಳಕ್ ನನಗೆ ಬರಲ್ಲ. ಅದು ವಿಚಿತ್ರ ಅರ್ಥ ಅದ. ಅದಕ್ಕೆ ಬೇರೆ ಅರ್ಥ ಕೊಡ್ರಿ. ಒಂದು ಸರಳತೆ ಅಲ್ರಿ. ಎಂತ ಸರಳತೆ? ಮಾತು, ಕೃತಿ, ಆಲೋಚನೆಯಲ್ಲಿ ಎಂತ ಸರಳತೆ ಅದು? ವಂಚನೆ ತಾಳಬಾರ್ದು. ಅದು ಪಾರದರ್ಶಕತೆ. ಸರಳ ಇರ್ಬೇಕಂತ ಮಾತಾಡೋದ್ರ ಸರಳ, ಚಂದ ಪ್ರೀತಿಯಲ್ಲಿಂತ ಮಾತಾಡ್ಬೇಕು, ಮಧುರವಾಗಿ ಮಾತಾಡ್ಬೇಕು. ಅರ್ಜವ ಸಾಮಾನ್ಯತಃ ಪ್ರತಿಯೊಬ್ಬರು ಸರಳ ಸ್ವಭಾವಿಗಳಾಗಿರುವುದು ಬಹಳ ವಿರಳ, ಬಹಳ ಕಷ್ಟ. ಈಗ ನಾವು ಮಾತಾಡೋದು ನೋಡ್ರಿ ಎಷ್ಟು ಅಜ್ಜಿ ಓದ್ತಾವ ನಿಮ್ಗೆಲ್ಲ, ಎಷ್ಟು ಡ್ಯಾಮೇಜ್ ಮಾಡಿಬಿಡ್ತಾವ ನಾವು ಮಾತಾಡೋದು. ಸರಳ ಇಲ್ಲ ನನ್ನ ಮಾತು. ಅದೇ ನಿಮಗೆ ಪರಿಣಾಮಕಾರಿಯಾಗಿ ಬಹಳ ಪರಿಣಾಮ ಆಗ್ತದೆ ನನ್ನ ಮಾತಿನಿಂದ. ಬಹಳ ಮಂದಿ ತೊಂದರೆ ಆಗ್ತಿರ್ತದ. ಸರಳತೆ ಇರ್ಬೇಕು. ಆ ಅರ್ಜವನೇ ಸಮಸ್ಯೆ ಅದ ನಮ್ಮದು. ಒಳಗೊಂದು ಹೊರಗೊಂದು ಇಲ್ಲ ಅಂದಕ್ಕೆ ಪ್ರತಿಯೊಂದಕ್ಕೂ ಮಾತಾಡೋದು ಜಗಳಾಡ್ದಂಗೆ ಮಾತಾಡಿದ್ರೆ ಅದಕ್ಕೆ ಬರ್ತಾವ. ಜಗಳ ಗಂಟು ಕಂಡಂಗೆ ಕಾಣ್ತೀನಿ ನಾನು. ಚಲೋದೇ ಹೇಳ್ತಿರ್ತೀನಿ, ಜಗಳಾಡ್ದಂಗೆ ಮಾತಾಡ್ತಿರ್ತೀನಿ. ಆಧ್ಯಾತ್ಮಶಾಸ್ತ್ರವು ಅನುಭವಕ್ಕೆ ಬರಬೇಕಾದ್ರೆ ಸ್ವಭಾವ
ಸರಳತೆಯೇ ಮುಖ್ಯವಾದದ್ದು. ನಡೆ ನುಡಿಗಳೆರಡು ಸರಳತೆಯಿಂದ ಕೂಡಿದ್ದರೆ ಮಾತ್ರ ಶಿವಾನುಗ್ರಹವು ಪ್ರಾಪ್ತವಾಗುವುದು. ನಡೆ ನುಡಿಗಳೆರಡು ಸರಳತೆಯಿಂದ ಕೂಡಿದರೆ ಮಾತ್ರ ಶಿವನ ಅನುಗ್ರಹ ಪ್ರಾಪ್ತವಾಗ್ತದೆ. ಶಿವನು ಅತ್ಯಂತ ಸರಳ ಸ್ವಭಾವದವನು. ಅಂತಲೇ ಸರಳ ಜೀವಿಗಳು ಆತನಿಗೆ ಅತಿ ಪ್ರಿಯರಾಗಿರುತ್ತಾರೆ. ಮಾತು ಮತ್ತು ಕೃತಿಗಳು ಸರಳವಾಗಿರಬೇಕಾದರೆ ಮನಸ್ಸು ಮೊದಲು ಸರಳವಾಗಿರಬೇಕು. ಅಂತೆಯೇ ಈ ಶೀಲದಲ್ಲಿ ಮನಸ್ಸಿನ ಸರಳತೆಗೆ ಮಹತ್ವವನ್ನು ಕೊಡಲಾಗಿದೆ. ಇದು ಆರ್ಜವತ. ಅರ್ಜವ ಸರಳ ಇರ್ಬೇಕಂತ. ಯಾವುದೇ ಒಂದು ಕುಟಿಲತೆ ಕಪಟತೆ ಇರಬಾರ್ದಷ್ಟೇ. ಸರಳ ಇರ್ಬೇಕು, ನಿಷ್ಕಪಟ ಇರ್ಬೇಕು ಅಂದ್ರೆ ಅರ್ಜವ ಅಷ್ಟೇ ಅಲ್ರಿ. ಯಾವುದೇ ಒಂದು ಪ್ರಾಣಿ ಸಂಕಟದೊಳಗ ಇದ್ರ ಅದನ್ನ ಸಂಕಟದಿಂದ ಪಾರ್ ಮಾಡಬೇಕು. ನಮ್ಮ ಕೈಲಾದ ಸಹಾಯ ಮಾಡಬೇಕು. ದಯಾಗುಣ. ಮುಂದಿನ ಮತ್ತೆ ನೆಕ್ಸ್ಟ್ ಟೈಮ್ ಹೇಳಕತ್ತಾರೆ 41 ಸಮಾನತೆ ಬಗ್ಗೆ ಹೇಳ್ತಾರೆ. ಸಮಾನತೆ, ಭೇದ ಭಾವ ಇರಬಾರದು, ಮತ್ತ ವೇದ ಶಾಸ್ತ್ರಗಳಲ್ಲಿ ನಿಷ್ಠೆ ಇರಬೇಕು. ಎಲ್ಲ ಗೊತ್ತು ನಿಮ್ಗೆ, ಇಲ್ಲೇನು ನಿಂಬಲ್ಲಿ ಎಲ್ಲ. ಈ ಸತ್ಸಂಗದಾಗ ಅತ್ಯಂತ ಕೆಟ್ಟವ, ಅತ್ಯಂತ ತಿಳಿಗೇಡಿ ಯಾರಂದ್ರೆ ನಾನೇ. ಇದು ನಮ್ಮೊಳಗೆ ಆ ಭಾವನೆ ಇರ್ಬೇಕು. ನಾನೇ ಭಾಳ ತಿಳಿದವ, ನಾನೇ ಭಾಳ ಶಾಣೆ ಅಂದ್ಬಿಟ್ನೆ ಅಂತಂದ್ರೆ ಅರ್ಜವ ಅಲ್ಲ. ಅದಕ್ಕೆ ಬಸವಣ್ಣವರು ಪ್ರಧಾನಮಂತ್ರಿ ಆಗಿದ್ರು, ಬೇಕಾದಷ್ಟು ಸಂಪತ್ತನು ಇತ್ತು, ಅಧಿಕಾರನೂ ಇತ್ತು, ಏನೆಲ್ಲ ಇದ್ರು ಸಹಿತ ಅವ್ರೇನ್ ಹೇಳಿದ್ರು, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಎನ್ನ ಮನ ಹತ್ತಿಯ ಹಣ್ಣು ನೋಡಯ್ಯ. ಒಳಗ ಹಿಂಗ ತೆಗೆದು ನೋಡಿದ್ರೆ ಬರೇ ಹುಳಗಳೇ ಆದವ. ಅವ್ರ ಮನ್ಸು ಹಂಗಿತ್ತೇನೆ ಎಲ್ಲಾರ. ಎಷ್ಟು ಸರಳ, ಎಷ್ಟು ಚಲೋ ಮನುಷ್ಯ ಬಸವಣ್ಣ. ಆದ್ರೆ ಅವ್ರು ಹೇಳೋದೇನು, ತಮ್ಮ ಒಳಗಿಂದ ಇನ್ನ ದೋಷಗಳು ಸಂಶೋಧನೆ ಮಾಡಿ ಮಾಡಿ ನಮ್ಮ ದೋಷ ಹಿಂಗದವ್ ನೋಡಪ್ಪ ಅಂತೇಳಿ ತಮ್ಮ ಅಂತರಂಗದೊಳಗಿನ ದೋಷಗಳನ್ನ ಎತ್ತಿ ಹೊರಗಿಟ್ಟು ಅಹಂಕಾರವನ್ನ ದೂರಿಟ್ಟು ಎಲ್ಲರ ಸಂಗಟ ಅವರಿವರೆನ್ನದೇ ಎಷ್ಟು ಚಂದ ಆ ವಚನಗಳು ನಿಮ್ಗೆ ಹೇಳ್ತೀನಿ. ಒಂದು ಮಜಾ, ಅರ್ಜವ ಹೆಂಗಿರ್ತದ ಈಗ ಯಾರು ಬಂದು ನನಗೆ ನಮಸ್ಕಾರ ಮಾಡಿದ್ರೆ ಏನಾಗ್ತದ ಅಂತೇಳಿ ಬಸವಣ್ಣವರು ಒಂದ್ ಕಡೆ ಹೇಳ್ತಾರ. ಬಹಳ ಚಂದ ಹೇಳ್ತೀನಿ. ಅವರ್ ಎನ್ನದೆ ಹ್ಮ್ 253ನೇ ವಚನ ಸಂಪುಟದಾಗ ಅವರಿವರೆನ್ನದೆ ಚರಣ ಕೆರಗಲು ಅಯ್ಯತನವೇರಿತ್ತು. ಯಾರು ಬೇಕು ಅವ್ರು ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡಿದ ಕೂಡ್ಲೇನೆ ನನ್ನ ತೆಲಿಗೆ ಅಯ್ಯತನ ಅಂದ್ರೆ ನಾ ದೊಡ್ಡವ, ಇವರೆಲ್ಲರೂ ಸಣ್ಣವರು ಅಂತೇಳಿ ನನಗ ತೆಲಿಗೆ ಏರ್ಲಕತ್ತದಪ್ಪ. ಇದು ಅನುಭವ ಯಾವನಿಗರೆ ಆಗ್ಯದನ್ರಿ. ಒಂದು 100 ಮಂದಿ ಬಂದು ನಮಸ್ಕಾರ ಮಾಡಿದ್ರ ಒಬ್ಬ ಅದ್ರಾಗ ಯಾವರೇ ನಮಸ್ಕಾರ ಮಾಡೋದು ಬಿಟ್ಟಿದ್ನಂದ್ರೆ ಅವನ ಕಡೆನೇ ಲಕ್ಷ ಇರ್ತದ ಇಲ್ಲ. ಇವ ಯಾಕೆ ನನಗೆ ನಮಸ್ಕಾರ ಮಾಡಲಿಲ್ಲ? ಅದಕ್ಕ ಅವರಿವರೆನ್ನದೆ ಚರಣ ಕೆರಗಲು ಅಯ್ಯತನವೇರಿತ್ತಯ್ಯ. ಬಿಬ್ಬನೇ ಬಿರಿವೆ ನಾನು, ಉಬ್ಬಲಕತ್ತೀನಿ ನಾನು. ಇವರೆಲ್ಲರೂ ಬಂದು ನನ್ನ ಕಾಲಿಗೆ ಬೀಳಕತ್ತಾರ ಅಂತೇಳಿ ಉಬ್ಬಲಕತ್ತೀನಿ ನಾನು. ಕೆಚ್ಚು ಬೆಳೆಯಿತ್ತು, ಅಹಂಕಾರ ಬೆಳಿಲಕತ್ತದ ನನ್ನೊಳಗ. ಯಾರ್ಯಾರು ಅಂದಾರನ್ರಿ ಹಿಂಗ?
ನಮಸ್ಕಾರ ಮಾಡಿದ್ರ ನನಗೆ ಹಿಂಗೆಲ್ಲ ಆಲಕತ್ತದ ಒಬ್ಬವರೇ ಜಗತ್ನಾಗ ಹಿಂಗ ಅನುಭವ ಅಂದನೇನು ಹೇಳ್ರಿ. ಅವರಿವರೆನ್ನದೆ ಚರಣ ಕೆರಗಲು ಅಯ್ಯತನವೇರಿ ಬಿಬ್ಬನೆ ಬಿರಿವೆ ನಾನು ಕೆಚ್ಚು ಬೆಳಿತಯ್ಯ. ಏನ್ ಆಲಕತ್ತದ ಅಂತಂದ್ರ ಆ ಕೆಚ್ಚಿಂಗೆ ಕಿಚ್ಚ ನಿಕ್ಕಿ, ಆ ಕೆಚ್ಚಿಂಗೆ ಹೆಂಗ ಆಲಕತ್ತದಪ್ಪ ಅಂದ್ರೆ ಕಿಚ್ಚ ನಿಕ್ಕಿ ಸುಟ್ಟು ಬೆಳ್ಳುಕನ ಮಾಡಿ ಬೆಳಗಾರದಂತೆ ಆಯಿತಯ್ಯ ಕೂಡಲ ಸಂಗಮ ದೇವ. ಏನ್ ಹಿಂಗಂದ್ರೆ ಏನ್ ಅರ್ಥ ಮಾಡ್ಕೊಂಡ್ರಿ? ಕಿಚ್ಚ ನಿಕ್ಕಿ ಸುಟ್ಟು ಬೆಳ್ಳುಕನ ಮಾಡಿ ಬೆಳುಗಾರದಂತೆ ಆಯಿತಯ್ಯ ಕೂಡಲ ಸಂಗಮ ದೇವ. ಕೇಳಿರ ಇದು ವಾಚನ? ಅವರಿವರೆನ್ನದೆ ಚರಣ ಕೆರಗಲು ಅಯ್ಯತನವೇ ರಿತ್ತಯ್ಯ ಬಿಬ್ಬನೆ ಬೆರಿದೆ ನಾನು ಕೆಚ್ಚು ಬೆಳೆಯುತ್ತಯ್ಯ. ಆ ಕಿಚ್ಚಿಂಗೆ ಕಾಮಾವಕ ಅದು ಹೆಂಗಾಯ್ತು? ಕೆಚ್ಚು ಆ ಕೆಚ್ಚಿಂಗೆ ಅದು ಕೆಚ್ಚಿ ಹೆಂಗಾಗ್ಯದಪ್ಪ ಅಂದ್ರೆ ಕಿಚ್ಚ ನಿಕ್ಕಿ ಸುಟ್ಟು ಬೆಳ್ಳುಕನ ಮಾಡಿ ಬೆಳುಗಾರದಂತೆ ಆಯಿತಯ್ಯ ಕೂಡಲ ಸಂಗಮ ದೇವ. ಏನ್ ಹಿಂಗಂದ್ರ ಈಗ ಇವು ಎಲೆಕ್ಟ್ರಾನಿಕ್ ಸಾಮಾನುಗಳು ಮಾಡಾಗ ಅಥವಾ ಯಾವ್ದಾರ ಒಂದು ಕಬ್ಬಿಣ ಸಾಮಾನ ಮುರಿತಪ್ಪ ಏನ್ ಮಾಡ್ತೀರಿ? ಎಲೆಕ್ಟ್ರಾನಿಕ್ ಸಾಮಾನುಗಳು ಯಾವ್ಯಾರ ಮುರಿದು ಅಂದ್ರ ಅವ ಎಲೆಕ್ಟ್ರಾನಿಕ್ ಅಂಗಡಿ ಏನ್ ಮಾಡ್ತಾನ? ಅದು ಜೋಡಿಸ್ಬೇಕಾದ್ರ ವೆಲ್ಡ್ ಮಾಡೋ ಕಬ್ಬಿಣದವ ಮಾಡ್ತಾನ. ಎಲೆಕ್ಟ್ರಾನಿಕ್ಸ್ ನಾವು ಮಾಡೋನಿಗೆ ವೆಲ್ಡಿಂಗ್ ಅಂತಾರ. ಎಲೆಕ್ಟ್ರಾನಿಕ್ಸ್ ಮಾಡೋನಿಗೆ ಸಾಲ್ಡರಿಂಗ್ ಅಂತಂದ್ರೆ ಒಂದಿಟ್ಟು ಅದೇನೋ ಹಿಂಗಿರ್ತದ, ಅದೇನೋ ಕರೆಂಟಿಗೆ ಹತ್ತಾನ, ಅದು ಸುಡು ಹೊಗೆ ಬರ್ತದ, ಅದಕ್ಕೊಂದು ಪೇಸ್ಟ್ ಹತ್ತಾನ, ಅದಕ್ಕೊಂದು ಯಾವ್ದೋ ತಂತಿ ಇರ್ತದ, ಅದು ಇಟ್ಟಕ್ಕೆ ಕರಗಿಸಿ ಅದಕ್ಕೆ ಜಾಯಿಂಟ್ ಮಾಡಿಬಿಡ್ತಾನ. ಎಲೆಕ್ಟ್ರಾನಿಕ್ಸ್ ನಾವ ಜಾಯಿಂಟ್ ಮಾಡ್ತಾನ. ಅಲ್ಲಿ ಅವ ಬೆಂಕಿನ ಹಚ್ತಾನ ಇಲ್ಲ, ಹೀಟ್ ಮಾಡ್ತಾನಿಲ್ಲ ಕೊಯ್ಲ. ಮತ್ತ ಕಬ್ಬಿಣದವ ಸಾಲ್ಡ್ರಿ ವೆಲ್ಡಿಂಗ್ ಮಾಡವ ಅವನು ಹೀಟ್ ಮಾಡ್ತಾನ ಇಲ್ಲ. ಕಿಚ್ಚ ನಿಕ್ಕಿ ಸುಟ್ಟು ಬೆಳ್ಳುಕನ ಮಾಡಿ ಬೆಳುಗಾರದಂತೆ ಆಯಿತಯ್ಯ ಕೂಡಲ ಸಂಗಮ. ಅಂದ್ರೆ ಏನಾಗ್ಯದ? ನಾವು ನೀವು ಆಕ್ಚುಲ್ ಒಂದೇ ಇದೀವಿ. ಒಂದೇ ಇದ್ದು ಕಾಕು ಕರು ಪ್ರಣಾಮ ಅಂತಾನ ಇಲ್ಲ ನಿಶ್ಚಲದ ಸರ್. ನಾನು ಒಂದೇ ನೀನು ಒಂದೇ, ನೀನು ಪಾದ ಪೂಜೆ ನಾನು ಯಾಕೆ ಮಾಡ್ಬೇಕು, ನಿನಗೆ ನಾನು ಯಾಕೆ ನಮಸ್ಕಾರ ಮಾಡಬೇಕು? ನಾನು ನೀನು ಒಂದೇ ಅದೀವಿ. ಯಾವಾಗ ಒಂದೇ ಆದಾಗ, ಒಂದೇ ಆಗತ್ತಾನೆ ನಮಸ್ಕಾರ ಮಾಡ್ಬೇಕಾಗ್ತದಪ್ಪ, ಹೌದಿಲ್ಲ? ಇಬ್ರು ಒಂದೇ ಆಗ ತನಕ ನಮಸ್ಕಾರ ಮಾಡ್ಬೇಕಾಗ್ತದೆ. ಇಬ್ರು ಒಂದೇ. ಈಗ ನಿಮ್ ಕೈಯಾಗ ಕಲ್ತ್ ಹುಡುಗರು DC ಆಗಿ ಬಂದಿರ್ತಾರ. DC ಆದ್ಮೇಲೆ ನಮಸ್ಕಾರ ಮಾಡ್ಬೇಕು, ನಮಸ್ಕಾರಿ ಸರ್ ಅನ್ಬೇಕಾ? ಏನು DC ಆಗೋದಕ್ಕಿಂತ ಮೊದಲೇ ನಮ್ಮ ಕೈಯಾಗ 4ನೇ ಕ್ಲಾಸ್ ಓದೋ ಹುಡುಗ ಮುಂದೆ ನೀ DC ಹಚ್ಚಿದಕ್ಕೆ ಹೀಗೆ ನಮಸ್ಕಾರ ಮಾಡ್ಬೇಕು. ಹಂಗ ಏನದು ಅಂತಂದ್ರೆ ನಾವು ಆದ್ಮೇಲೆ ಮಾಡೋದಿರ್ತದ. ಈಗ ಏನಾಗ್ಯದ? ನಾವು ನೀವು ಎಲ್ಲಾ ಶರಣರು ಒಂದೇ ಇದೀವಿ. 770 ಶರಣರು, 1,96,000 ಜಂಗಮರು ಬರದೇ ಬರೋದು ಅವನಿಗೆ ನಮಸ್ಕಾರ ಮಾಡೋದು ಬಸವಣ್ಣ. ಅಲ್ಲಿ ಏನಾಗತ್ತದ? ನಾವು ನೀವು ಒಂದೇ ಇದೀವಿ. ಒಂದಿದ್ದವ್ರು ಏನಾಗ್ಯದ ಮುರಿದು ಮತ್ತೆ ಸಾಲ್ಡ್ರಿಂಗ್ ಮಾಡ್ದಂಗ ಆಗ್ಲಕತ್ತದ ಅಂತ ನಾವು. ಇದಕ್ಕೆ ಸಾಲ್ಡ್ರಿಂಗ್ ಅಂದ್ರೆ ಕಿಚ್ಚ ನಿಕ್ಕಿ ಸುಟ್ಟು ಬೆಳ್ಳುಕನ ಮಾಡಿ ಬೆಳುಗಾರ ಅಂದ್ರೆ ಸಾಲ್ಡ್ರಿಂಗು ವೆಲ್ಡಿಂಗ್. ಒಂದೇ ಇದ್ದದ್ದು ಮುರಿದು ಮತ್ತೆ ವೆಲ್ಡಿಂಗ್ ಮಾಡ್ದಂಗ ಆಗ್ಲಕತ್ತದ. ಇಬ್ರು ಒಂದೇ ಇದೀವಿ. ಮೊದಲ ಮುರಿದೇ ಇಲ್ಲ, ವೆಲ್ಡಿಂಗ್ ಮಾಡೋದ್ರ ಸಲುವಾಗಿ ಮುರಿದಂಗ ಆಗ್ಲಕತ್ತದ. ಮುರಿದಕ್ಕೆ ವೆಲ್ಡಿಂಗ್ ಮಾಡ್ಬೇಕು, ವೆಲ್ಡಿಂಗ್ ಮಾಡಿದ್ದಕ್ಕೆ ಮುರಿಬೇಕಾ? ವೆಲ್ಡಿಂಗ್ ಮಾಡೋ ಉದ್ದೇಶಕ್ಕೆ ಮುರಿದು ವೆಲ್ಡಿಂಗ್ ಮಾಡ್ಬೇಕು. ವೆಲ್ಡಿಂಗ್ ಮಷಿನ್ ಅದಂತೇಳಿ ಎಲ್ಲ ಮುರಿದು ವೆಲ್ಡಿಂಗ್ ಮಾಡೋದಿರ್ತದ. ಯಾವ್ದಕ್ಕಾರ ಅಚಾನಕ್ ಮುರಿತು ಅಂದ್ರೆ ವೆಲ್ಡಿಂಗ್ ಮಾಡ್ಬೇಕು. ಇಲ್ಲ ಒಂದೇನಾರ ಗೇಟು ಇಂಥ ಕಬ್ಬಣದು ತಯಾರು ಮಾಡೋದಿತ್ತು ಅಂತಂದ್ರೆ ಅವು ಕಟ್ ಮಾಡಿ ವೆಲ್ಡಿಂಗ್ ಮಾಡ್ತಾರೆ. ಅದಕ್ಕೆ ಇಲ್ಲಿ ಏನಾಗ್ಯದ? ನನಗ ವೆಲ್ಡಿಂಗ್ ಮಾಡಿದಂಗ ಸಾಲ್ಡ್ರಿಂಗ್ ಮಾಡಿದಂಗ ಆಗ್ತದೋ ಮಾರಾಯ. ನಿಮ್ಮದು ನಮ್ದು ಸಂಬಂಧ ನಾವು ಒಂದೇ ಅದೀವಿ. ಇದು ಈಗ ನ್ಯಾಚುರಲ್ ಆಗಿ ಒಂದಿದ್ದದ್ದು ಬೇರೆ, ವೆಲ್ಡಿಂಗ್ ಮಾಡಿದ ಜಾಯಿಂಟ್ ಬೇರೆ, ಹೌದಿಲ್ಲ? ವೆಲ್ಡಿಂಗ್ ಮಾಡಿದ್ದದ ಮುರಿತಂದ್ರೆ ಮತ್ತೆ ಜಾಯಿಂಟ್ ಮಾಡೋದು ಕಷ್ಟ ಆಗ್ತದ. ವೆಲ್ಡ್ ಮಾಡಿದ್ದ ಆದ ಅಂತ ಹೇಳಿಕೆ ಅಂತಾರ ಇಲ್ಲ? ಅದ್ರ ಮೇಲೆ ವಜ್ಜಿ ಬಾಳ್ ಹಾಕಬೇಡ್ರಿ. ಯಾಕಂದ್ರೆ ಮೊದಲೇ ಮುರಿದಿದ್ದಕ್ಕೆ ವೆಲ್ಡ್ ಮಾಡ್ತೀವಿ. ಅದು ವೆಲ್ಡಿಂಗ್ ಜಾಯಿಂಟ್ ಶಕ್ತಿ ಏಟದೋ ಏಟಿಲ್ಲೋ ಅದ್ರ ಮೇಲೆ ವಜ್ಜಿ ಹಾಕಬೇಡ್ರಿ. ಮತ್ತೆ ಎಲ್ಲಾರು ಬಿದ್ದಿಗಿದ್ದಿರ್ ನೋಡು.
ಈಗ ಗಂಡ ಹೆಂಡತಿ ಮದುವೆ ಮಾಡ್ಕೊಂಡಿರ್ತಾರೆ. ಮದುವೆ ಮಾಡ್ಕೊಂಡ್ಮೇಲೆ ಇಬ್ರು ಒಂದೇ ಭಾವ, ಬೇಕಾದಿರ್ಲಿಲ್ಲ ಡಿಫರೆನ್ಸ್, ಒಂದೇ ಭಾವ ಇದ್ಮೇಲೆ ಯಾವಾಗೋ ಅವ್ರಿಗೆ ಸಮಸ್ಯೆ ಆಗಿ ಕೂಡಿರೋದ್ರಾಗ ಅರ್ಥನೇ ಇಲ್ಲ, ಬ್ಯಾಡೇ ಬ್ಯಾಡ ಅಂತೇಳಿ ಏನ್ ಮಾಡ್ತಾರ, ಡೈವರ್ಸ್ ತಗೊಂಡ್ಬಿಡ್ತಾರ. ಏನಾಯ್ತು, ಸಂಬಂಧ ಮುರಿದಾಯ್ತು. ಮುರಿದಾದ್ಮೇಲೆ ನಮ್ಮಂತವ್ರ ಕಿವಿಗೆ ಅಂತವ್ರು ಎರಡೂ ಮನೆತನದವ್ರು ನಮಗೆ ಗೊತ್ತಿರ್ಬೇಕು, ಕನಿಷ್ಠ ಒಂದು ಮನೆಯವರಾದ್ರೂ ಗೊತ್ತಿರ್ಬೇಕು. ಅರ್ಧ ಪ್ರಯತ್ನ ಸಕ್ಸಸ್. ಎರಡೂ ಮನೆತನದವ್ರು ನಮಗೆ ಗೊತ್ತಿದ್ರು ಅಂತಂದ್ರ 100% ಸಕ್ಸಸ್. ನಮಗೆ ಅವರು ಗೊತ್ತಿರ್ಬೇಕು, ಇವರು ಗೊತ್ತಿರ್ಬೇಕು. ಗೊತ್ತಿದ್ದಾಗ ನಮ್ಮಂತವ್ರು ಹೋಗಿ ಏನ್ ಮಾಡ್ತೀವಿ, ಆ ಕೇಸ್ ವಾಪಸ್ ತಗೊಳಕ್ ಹಚ್ತೀವಿ. ಈಗೊಬ್ಬ ಸನ್ಯಾಸಿ ಆಗ್ಯಾನಲ್ಲ, ಸಂಗಮೇಶ ಅಂತ ಹೆಸರಿಟ್ಕೊಂಡಾನ, KSRTC ಎಲ್ಲಿ ಬಿಜಾಪುರದಾಗ ಎಲ್ಲೇ ಮಂದಿ ಸನ್ಯಾಸಿ ಆದ ನೋಡ್ರಿ. ಇವ ಒಬ್ಬನೇ ಗೊತ್ತಾನ, ಆ ಕಡೆ ಅಪೋಸಿಟ್ ಹೆಣ್ಮಕ್ಳ ಕಡೆಯವ್ರು ನನಗೆ ಗೊತ್ತಿಲ್ಲ. ಆದ್ರೂ ಅವ್ರು ಏನ್ಯಾಕನಲ್ರಕ್ಕ ಹೋಗಿ ಅವ್ರಿಗೆ ನಾನು ತಿಳುವಳಿಕೆ ತಿಳಿಸಿ ನಿನಗೆ ಒಂದು ಮಾಡ್ತೀನಿ ತಡಿಯೋ ಅಂದ್ರೆ ಕೇಳಲೇ ಇಲ್ಲ. ಬಡ ಬಡ ಹೋಗಿ ಸನ್ಯಾಸಿ ಆಗ್ಬಿಟ್ಟು ಹಿಮಾಲಯಕ್ಕೆ ಹೋಗಿ ಕುಂತಾನೀಗ. ಈ ಕಡೆ ಮೊದಲದವ್ರು ಗೊತ್ತಿಲ್ಲ ಅಂದ್ರು ಗೊತ್ತು ಮಾಡ್ಕೋತೀನಿ, ಸ್ವಲ್ಪ ಟೈಮ್ ಕೊಡು ಅಂತಂದ್ರೆ ತಡ್ಕೊಳ್ಳೇ ಇಲ್ಲ. ಹಂಗಂದಾರ ಹಿಂಗಂದಾರ ಆಯ್ತು, ಹೋಗ್ಯಾನ ಸನ್ಯಾಸಿ ಆಗ್ಯಾನ. ಅವನದು ಜೀವನ, ಅವನ ಇಷ್ಟ, ಅವನ ಪ್ರಾರಬ್ಧ ಏನಾದ್ರು ಮಾಡ್ಕೊತ ಹೋಗ್ಲಕತ್ತಾನ, ಅದು ಪ್ರಶ್ನೆ ಬೇರೆ. ಇಲ್ಲಿ ನಾ ಹೇಳಕತ್ತಿದ್ದ ಏನಂತಂದ್ರ, ಕೇಸ್ ವಾಪಸ್ ತೆಗಿಸಿ ಅವರಿಬ್ಬರಿಗೆ ಒಂದು ಮಾಡಿದಾಗ, ಈಗ ಅದು ಎಂತ ಜಾಯಿಂಟ್ ಅವ್ರ ಸಂಬಂಧ, ವೆಲ್ಡಿಂಗ್ ಮಾಡಿದ ಜಾಯಿಂಟ್ ಹೌದಲ್ಲ, ಸಾಲ್ಡ್ರಿಂಗ್ ಮಾಡಿದ ಜಾಯಿಂಟ್ ಹೌದಲ್ಲ, ಅದು ಒರಿಜಿನಲ್ ಏನದು, ಮುರಿದ ಮೇಲೆ ಜೋಡಿಸಿದ್ದು ಹೌದಿಲ್ಲ ಅದು. ಆ ಸಂಬಂಧದಾಗ ಶಕ್ತಿ ಇರ್ತದೇನು, ಇರಂಗಿಲ್ಲ. ಅವ್ರಿಗೊಂದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಏನ್ ಕೊಟ್ಟಿರ್ತೀವಿ, ಮೊದಲು ಏನಾಗ್ಯದ ಅದನ್ನ ಒಟ್ಟ ನೆನಪು ಮಾಡ್ಕೋಬಾರ್ದು, ಮನಸ್ಸಿನಾಗ ಅದ್ರ ಸುದ್ದಿ ಮಾತಾಡಬಾರ್ದು, ಅದನ್ನೇ ಮನಸ್ಸಿನಾಗ ಇಟ್ಕೊಂಡು ದ್ವೇಷ ಸಾಧಿಸಬಾರ್ದು. ಇನ್ ಮುಂದೆ ಚಲೋ ಇರ್ಬೇಕಂತ ನಾವು ಹೇಳಿರ್ತೀವಿ. ನಾವು ಆದ ಕೂಡಲೇ ಮತ್ತೆ ಯಾವ್ದಾರ ಹಳಿ ತೆಕ್ಕೊಂಡು ಅದರದೇ ಸುದ್ದಿ ತೆಗೆದಿದ್ರನ್ನು ಕಪಾಳಿ ಬಿಡ್ತೀವಿ. ಅವ್ರಿಗೆ 60 ವರ್ಷನಾಕ ಇರ್ಲಕ್ಕ, 70 ವರ್ಷನಾಕ ಯಾಕಿರ್ಲಕ್ಕ, 20 ವರ್ಷನವ್ರು ಯಾಕಿರ್ಲಕ್ಕ. ಹಿಂದಿನ ನೆನಪು ಮಾಡ್ಕೋಬೇಡ ಅಂತ ಹೇಳಿದ್ರೆ ಮತ್ತೆ ನೆನಪು ಮಾಡ್ಕೊಂಡು ಮತ್ತೆ ಗದ್ದಲಕ್ಕೆ ಬೀಳ್ತೀರ ಮಕ್ಕಳೇ ಅಂತೇಳಿ ಇಬ್ಬರಿಗೆ ಹೊಡಿತೀವಿ. ಹಿಂದಿನ ಮರ್ತು ಮುಂದೆ ಚಂದಿರ್ರಿ ಅಂತೇಳಿ ಮತ್ತೆ ಹಿಂದಿನ ನೆನ್ಸ್ಕೋತೀರ. 65-70 ವರ್ಷದ ಮುದುಕರು ಸಹಿತ ಡೈವರ್ಸ್ ತಗೊಂಡು ಕೋಟ್ಯಾಧೀಶರು, ಮನ್ಯಾಗ ಡಾಕ್ಟರ್ ಮಕ್ಕಳು ಇದ್ದವ್ರು ಅಂಥವ್ರಿಗೆ ಸಹಿತ ಡೈವರ್ಸ್ ಪೇಪರ್ ಹರಿದು ಹೋಗೋದು ಒಂದು ಮಾಡಿ ಮತ್ತೆ ಈಗ ಅವರೇ ಮೊಮ್ಮಕ್ಕಳು ಎತ್ಕೊಂಡು ತಿರುಗಾಡಿ ಒಬ್ಬರು ಜೀವ ಬಿಟ್ರು, ಒಬ್ರು ಅದಾರ ಇಲ್ಲ ಕಣ್ಣೆದರೇ ಅದಾರ. ಬೇಕಾದವ್ರು ಇರಲ್ಲ, ಅವ್ರಿಗೆ ನಾವು ಏನ್ ಪ್ರಯತ್ನ ಮಾಡಬೇಕು ಮಾಡಿ ಚಂದ ಮಾಡ್ತೀವಿ. ಅಂದ್ರೆ ಅದು ಸಾಲ್ಡರಿಂಗ್ ಜಾಯಿಂಟ್ ಏನಿರ್ತದಲ್ಲ, ಅವ್ರಿಗೆ ಏನ್ ಹೇಳಿರ್ತೀವಿ, ಯಾರಿಗೆ ಮನೆಗೆ ಕರೆದು ಕುಂದಿರ್ಸ್ಕೊಂಡು ಮಾತಾಡಬೇಡ್ರಿ, ಎಲ್ಲರೂ ಬಂದು ನಿಮ್ ಕತಿ ಮಾತಾಡಿ ನಿಮ್ ಮನೆ ಹೊಲಸ ಹಬ್ಬಸ್ತಾರ, ಇಬ್ರು ಪ್ರೀತಿಲಿ ಅಂತ ಇರ್ರಿ, ಹಳಿ ಒಟ್ಟ ನೆನಪು ಮಾಡ್ಕೋಬೇಡ್ರಿ, ಎಲ್ಲ ಏನ್ ಹೇಳ್ಬೇಕು ಹೇಳಬಾರ್ದು ಎಲ್ಲ ಹೇಳಿ ಚಂದ ಮಾಡಿ ಬಂದಿರ್ತೀವಿ. ಅದು ಸಾಲ್ಡರಿಂಗ್ ಜಾಯಿಂಟ್. ಅದಕ್ಕೆಂಥದ್ದು ಕಿಚ್ಚನಿಕ್ಕಿ ನಾವೇ ಅದಕ್ಕೆ ಬೆಂಕಿ ಹಚ್ಚಿರ್ತೀವಿ. ಅವರು ಡೈವರ್ಸ್ ಪೇಪರಿಗೆ, ಅವರು ಕೆಟ್ಟ ಗುಣಕ್ಕ, ಕೆಟ್ಟ ಮನಸ್ಸಿಗೆ ಎಲ್ಲ ಬೆಂಕಿ ಹಚ್ಚಿ ಸುಟ್ಟು ಬೆಳ್ಳುಕನ ಮಾಡಿ, ಸುಟ್ಟಿಗೆ ಏನ್ ಮಾಡ್ತೀವಿ, ಅದಕ್ಕೆ ಶುದ್ಧ ಮಾಡ್ತೀವಿ. ಶುದ್ಧ ಮಾಡಿ ಬೆಳುಗಾರದಂತೆ ವೆಲ್ಡಿಂಗ್ ಮಾಡ್ತೀವಿ. ಎಲ್ಲ ವೆಲ್ಡಿಂಗ್ ಮಾಡಿ ಜಾಯಿಂಟ್ ಮಾಡಿ ಚಂದ ಮಾಡಿ ಅವರಿಬ್ಬರು ಒಂದಾಗಿದ್ದದ್ದು ನೋಡಿ ಸಂತೋಷ ಪಡ್ತೀವಿ. ಹೊರತು ಬಾಯಿಲಿಂದ ಆರಾಮದಿರಿ ಇಲ್ಲ, ಅವ ಏನಾರ ಮತ್ತೇನಾರ ಅಂತಾನೇನು, ಅಕ್ಕಿ ಏನಾರ ಹಳಿ ತಕೊಂಡು ಕೂತಾಳೇನು ಅಂತವ ಏನು ಮಾತಾಡಲ್ಲ, ಬರೀ ಸಂತೋಷ ಪಡೋದೊಂದೇ ನಮ್ಮ ಕೆಲಸ. ಹಿಂಗ ಆಗ್ಯದ ನೋಡಪ್ಪ ನಮ್ದು. ಒಳ್ಳೆ ವೆಲ್ಡಿಂಗ್ ಜಾಯಿಂಟ್ ಇದ್ದಂಗ ಅದ ನಮ್ದು. ಆಕ್ಚುಯಲ್ ನ್ಯಾಚುರಲ್ ಇದ್ದವರು ವೆಲ್ಡಿಂಗ್ ಜಾಯಿಂಟ್ ಇದ್ದಂಗ ಅದ ನಮ್ದು. ಹಂಗಾಗಬಾರ್ದು. ನಾವು ನೀವು ಒಂದೇ ಅದೀವಿ. ನಿಶ್ಚಲ ದಾಸನ ಕಾನ್ಸೆಪ್ಟ್ ಬಸವಣ್ಣವ್ರ ಬಲ್ಲಿ ಇತ್ತು. ಯಾರು ನಮಸ್ಕಾರ ಮಾಡಿದ್ರೆ ಏನ್ ಅರ್ಥ? ಶಿಷ್ಯರು ತಿಳ್ಕೋಬೇಕು, ಕಲಿಬೇಕು ಅನ್ನೋರು ಮಾಡ್ಲಿ. ಎಲ್ಲ ತಿಳಿದವ್ರು ಬಂದು ನಾನು ನಮಸ್ಕಾರ ಮಾಡಿದ್ರೆ ನಾ ಏನ್ ಮಾಡ್ಲಿ? ಅದಕ್ಕೆ ಬಸವಾದಿ ಶರಣರು ಆಗ್ಲಿ, ಮತ್ತೆ ಕಲಬುರ್ಗಿ ಶರಣ ಬಸಪ್ಪ ಅವರಾಗ್ಲಿ, ಅವರು ಭಕ್ತರು ಶಿಷ್ಯರು, ಅವ್ರಿಗೆ ಬಂದು ಯಾರು ಬೇಕವ್ರು ಪವಾಡ ಪುರುಷ ಆಗಿ ಕಣ್ಣಿಲ್ಲವ್ರಿಗೆ ಕಣ್ಣು, ಮಕ್ಕಳಿಲ್ಲವ್ರಿಗೆ ಮಕ್ಕಳು ಕೊಡೋಣ, ಎಲ್ಲವ್ರು ಬಂದು ದಬ ಕಾಲಿಗೆ ಬೀಳಕತ್ತರು. ಕಾಲಿಗೆ ಬಿದ್ರೆ ಏನ್ ಮಾಡ್ಬಿಟ್ರು, ನನಗೆ ನಮಸ್ಕಾರ ಮಾಡಿದಂತ
ಭಕ್ತನಾಗಿ ನಾನು ಇನ್ನ ಆಧ್ಯಾತ್ಮ ಸಾಧನೆ ಇಲ್ಲ, ಬರೇ ಪವಾಡ ಪುರುಷ ಆಗೀನಿ, ನನಗೆ ನಮಸ್ಕಾರ ಮಾಡ್ಲಕತ್ತಾರ ಅಂದಾಗ ನನ್ನ ನಮಸ್ಕಾರ ಇದು ಮಾಡಿಸ್ಕೊಳ್ಳೋ ಯೋಗ್ಯತೆ ಅಲ್ಲ, ನನಗೆ ಮಾಡಿದ ನಮಸ್ಕಾರ ಗುರುಗಳಿಗೆ ಹೋಲಿ ಅಂತೇಳಿ ಬಾಗಿಲಾಗ ಗುರುಗಳಿಗೆ ಕುಂದಿರ್ಸ್ಕೊಂಡಾರ. ಗುರುಗಳಿಗೆ ಹೋಗ್ತದ ನಮಸ್ಕಾರ. ಶರಣ ಬಸಪ್ಪ ನೀವು ನಮಸ್ಕಾರ ಮಾಡ್ತೀರಿ, ಅದು ಯಾರಿಗೆ ಹೋಗ್ತದ? ಅವ್ರ ಗುರುಗಳಿಗೆ ಹೋಗ್ತದ, ಮರುಳಾರಾಧ್ಯರಿಗೆ ಹೋಗ್ತದ. ಅದೇ ರೀತಿ ನಮ್ಮ ವಂಶದೊಳಗ ಕರುಣೇಶ್ವರರಂತ ಆಗಿ ಹೋಗ್ಯಾರ ಆಂದೋಲ. ಅಲ್ಲಿ ಆಂದೋಲ ಶ್ರೀಗಳಂತಾರ ಅವ್ರ ಗದ್ದಿಗೆ, ಅವ್ರ ಬಗ್ಲಾಗ ಗುರುಲಿಂಗ ದೇವ್ರ, ಅವರು ಜಂಗಮರೇ ಇದ್ರೂ ಸಹಿತ ಆಧ್ಯಾತ್ಮ ಸಾಧನೆ ಸಂಪೂರ್ಣ ಆಗ್ಲಾರ್ದಕ್ಕ ಅವ್ರೇನ್ ಮಾಡ್ಯಾರ, ನಾವು ಪವಾಡ ಪುರುಷರಾಗಿ ಎಲ್ಲರ ಕಡೆಯಿಂದ ನಮಸ್ಕಾರ ಮಾಡ್ಕೊಳಕತ್ತೀವಿ ಅಂತೇಳಿ ಕರುಣಯ್ಯ ಗುರುಗಳು ಬಗ್ಲಾಗ ತಾಮ ಗುರುಗಳಿಗೆ ಕುಂದಿರ್ಸ್ಕೊಂಡಾರ. ಬರೇ ಕರ್ಮ ಬರೇ ಉಪಾಸನೆ ಮಾಡಿದ್ರ ಅಲ್ಲ, ಜ್ಞಾನ ಮಾಡಿ ಮೋಕ್ಷ ಮಾಡ್ಕೊಂಡವ್ರಿಗೆ ಮಾತ್ರ ನಮಸ್ಕಾರ ಮಾಡ್ಕೊಳ್ಳೋಂತ ಯೋಗ್ಯತೆ. ಅದಕ್ಕೆ ಅವ್ರೇನ್ ಮಾಡ್ತಾರ, ತಮ್ಮ ಇತಿಮಿತಿಗಳನ್ನ ಅರ್ಥ ಮಾಡ್ಕೊಂಡು ಇನ್ನೊಬ್ಬರ ಕಡೆಯಿಂದ ನಮಸ್ಕಾರ ಮಾಡ್ಕೊಂಡು ಅದು ನಮ್ಮ ಗುರುವಿಗೆ ಸಮರ್ಪಣೆ. ಈಗ ನೀವೇನ್ ಮಾಡ್ತೀರಿ, ನಮಸ್ಕಾರ ಯಾರ್ಯಾರ ಮಾಡಿದ್ರಿ ಏನ್ ಮಾಡ್ತೀರಿ? ಕಣ್ಣು ಮುಚ್ಚಿ ಕೈ ಎದಿಗೆ ಹಚ್ಕೋತೀರ ಇಲ್ಲ? ಕಣ್ಣು ಮುಚ್ಚಿ ಕೈಯ ಎದಿಗೆ ಹಚ್ಕೋತೀರ ಇಲ್ಲ? ಏನ್ ಹಿಂಗ ಆಶೀರ್ವಾದ ಮಾಡ್ತೀರ? ಹಚ್ಕೊಂಡ್ರ ಅದ್ರ ಅರ್ಥ ಏನು? ಆತ್ಮ ನನ್ನ ಆತ್ಮ ಅವ್ರ ಆತ್ಮ ಒಂದೇ ಅದಪ್ಪ, ಇದು ಆತ್ಮಕ್ಕೆ ಸಲ್ಲಲಿ ನನಗಲ್ಲ ಅಂತೇಳಿ ಕಣ್ಣು ಮುಚ್ಚಿ ಕೈ ಎದಿಗೆ ಹಚ್ಕೊಳ್ಳೋದ್ರ ಪದ್ಧತಿ ಏನದಂದ್ರೆ ಇದು ಆತ್ಮಕ್ಕೆ ಹೋಗ್ಲಪ್ಪ, ಇದು ಜೀವಕ್ಕಲ್ಲ ಇದು ಅಂತೇಳಿ ಜೀವ ಭಾವ ದಾಟಿ ಆತ್ಮೀಯತೆಯಿಂದ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಹಿಂಗಾಗಬೇಕು. ಆಯ್ತು. ಅವಾಗ ಯಾರೇ ನಮಸ್ಕಾರ ಮಾಡಿದ್ರೆ ಒಂದು ಆತ್ಮದ ಭಾವ ಕ್ರಿಯೇಟ್ ಆಗ್ಬೇಕು. ಆಗಿ ಅವರು ನಾವು ಒಂದೇ ಇದೀವಿ, ಆದ್ರೂ ಅವ್ರು ನಮಗೆ ನಮಸ್ಕಾರ ಮಾಡ್ಲಕತ್ತಾರ, ಈ ನಮಸ್ಕಾರ ಆತ್ಮಕ್ಕೆ ಸಲ್ಲಿಲ್ಲಪ್ಪ ಅಂತ ಬರ್ಬೇಕು ಭಾವನೆ.
ಪರಮಾತ್ಮ ಟೈಮ್ 8:30 ಆಗ್ಲಕತ್ತದ. ಈ ವಿಚಾರ ಸಾಗರದ ಚಿಂತನ ಇವತ್ತ ಬಿಟ್ಟು ನಾಳೆ ಮುಂಜಾನೆ ವಿಚಾರ ಸಾಗರ ತಗೊಳ್ಳೋಣ. ಇವತ್ತಾಕಲ್ಲ 8:30 ಆಯ್ತು, 8:25 ಸಾಕು. ಸುಮ್ಮನೆ ಹೆಚ್ಚು ವಜ್ಜಿ ಮಾಡ್ಕೊಳ್ಳೋದು ಬೇಡ. ನಾ ಯಾರಿಗಿ ಏನು ದ್ವೇಷದಿಂದ ಅನ್ನಂಗಿಲ್ಲ. ಒಂದು ಸಾಧನೆ ಒಂದು ಪದ್ಧತಿ ಪ್ರಕಾರ ಇರ್ಬೇಕನ್ನೋದಕ್ಕೆ ಅಂತಿರ್ತೀನಿ. ಸಿಸ್ಟಮೆಟಿಕ್ ಆಗಿ ಒಂದಾಗಿ ಹೋಗೋಣ, ಚಂದಾಗಿ ಹೋಗೋಣ. ಮತ್ತೆ ಈ ಗ್ರೂಪ್ ಒಳಗ ಎಲ್ಲರೂ ಒಂದೇ ಅನ್ನೋ ಭಾವನೆ ಇದ್ರೆ ಒಬ್ರಿಗೊಬ್ರಿಗೆ ಮರ್ಯಾದೆ ಇರ್ತದೆ. ಈಗ ಹಲ್ಲು ನಿಮ್ಮ ಶರೀರಕ್ಕೆ ಅಂಟಿರೋ ತನಕ
ಡಾಕ್ಟರ್ ಪ್ರಯತ್ನ ಮಾಡ್ತಾನೆ ಇಲ್ಲ, ಅದು ಹಲ್ಲು ನಿಮ್ಮ ಶರೀರದಾಗೆ ಉಳಿಸ್ಬೇಕಂತ ಪ್ರಯತ್ನ ಮಾಡ್ತಾನೆ ಇಲ್ಲ. ಅದಕ್ಕೆ ಏನಾರ ಟ್ರೀಟ್ಮೆಂಟ್ ಕೊಟ್ಟು ಹೆಂಗಾರ ಮಾಡಿ ಅದಕ್ಕೆ ಇನ್ನೊಂದು ವಾರ ಬಿಟ್ಟು ಬರ್ರಿ, ಇನ್ನೊಂದು 15 ದಿನ ಬಿಟ್ಟು ಬರ್ರಿ, ಅದು ಹಂಗೆ ಜಾಯಿಂಟ್ ಶಕ್ತಿ ಕಳ್ಕೊಂಡಿರ್ತದ. ಹುಳ ತಿಂದು ಒಂದ್ ಕಡೆ ಎಲ್ಲೋ ಹತ್ಕೊಂಡಿರ್ತದ. ಆ ಹತ್ಕೊಂಡ ಹಲ್ಲು ಏನ್ ಮಾಡ್ತಾನ, ಅದನ್ನ ಬೆಳೆಸಿ ಅದು ಇನ್ನ ಗಟ್ಟಿಯಾಗಿ ಹಚ್ಕೊಳ್ಳಂಗ ಮಾಡ್ತಾನ ಹಲ್ಲು. ಅಕಸ್ಮಾತ್ ಎಲ್ಲಾ ದಿಕ್ಕಿನಿಂದ ಅದು ಪೂರ್ತಿ ಬಿಟ್ಟೇ ಹೋಗಿತ್ತು ಅಂತಂದ್ರೆ ಅದು ಹಲ್ಲು ಏನ್ ಮಾಡ್ಬೇಕಾಗ್ತದ, ಎಲ್ಲಿ ಅದು ಇಡಲಕ್ಕ ಸಾಧ್ಯನೇ ಇಲ್ಲ. ಇದನ್ನ ಇದ್ರಾಗ ಇಟ್ರೆ ಇನ್ನ ಇಟ್ಟು ಕೆಡಿಸ್ತದೆ ಹೊರತು ಹುಳ ಹತ್ತಿ ಬಿಟ್ಟದ, ಇದನ್ನ ತೆಗಿಬೇಕು ಅಂತ. ಈಗ ಹಲ್ಲು ಶರೀರಕ್ಕೆ ಹತ್ತಿರೋ ತನಕ ಅವ ಏಟ್ ಹೇಳ್ತಾನೆ ಅಷ್ಟು ಖರ್ಚು ಮಾಡ್ತೀರ, ಇಲ್ಲ ಸಾವಿರ ಗಟ್ಟಲೆ ಖರ್ಚು ಮಾಡಿರ್ತೀರ ಹಲ್ಲಿಗೆ. ಅಕಸ್ಮಾತ್ ಅದ ಹಲ್ಲು ನಿಮ್ಮ ಶರೀರದಿಂದ ಸೆಪರೇಟ್ ತೆಗಿಬೇಕು, ಅದು ತಾನಾಗೆ ಹೊರಗೆ ಬಂದಿರಬಹುದು, ಅಥವಾ ಡಾಕ್ಟರ್ ಹಲ್ಲು ಕಿತ್ತಿರಬಹುದು. ಆ ಹಲ್ಲನ್ನ ಟ್ರೇದಾಗ ಹಿಡ್ಕೊಂಡು ನಿಮ್ಮ ಮುಂದೆ ತಂದು ಇಟ್ರಪ್ಪ, ಅಥವಾ ತಾನೇ ನೀವು ಊಟ ಮಾಡಾಗ ಹಲ್ಲು ಕಿತ್ತಿ ಸಪರೇಟ್ ಬಂತಪ್ಪ, ಅವಾಗ ಏನ್ ಮಾಡ್ತೀರಿ? ಅದು ಹಲ್ಲ ಆ ಡಾಕ್ಟರ್ ತೋರಿಸಿದ ಹಲ್ಲು ಅಥವಾ ತಾನೇ ಉಚ್ಕೊಂಡು ನಿಮ್ ಬಾಯಾಗಿ ಸಪರೇಟ್ ಆಗಿದ್ದ ಹಲ್ಲು ಏನ್ ಮಾಡ್ತೀರಿ? ಇದು ನನ್ನ ಹಲ್ಲು ಅಂತೇಳಿ ತಗೊಂಡು ಜೋಬ್ನಾಗ ಹಾಕೋತೀರ? ಆ ಹಲ್ಲಿಗೆ ಮರ್ಯಾದೆ ಎಲ್ಲಿ ತನಕ? ಇದ್ರ ಜೊತೆಗೆ ಹಚ್ಕೊಂಡು ಇದ್ರ ಸಂಗಟ ನಡ್ಕೊಳ್ಳೋ ತನಕ ಹಲ್ಲಿಗೆ ಮರ್ಯಾದೆ. ಆ ಹಲ್ಲು ಯಾವಾಗ ಇದರಿಂದ ಭಿನ್ನವಾಗಿ ಇತ್ತಂತಂದ್ರೆ ಅದು ಎಲ್ಲಿದ್ರೇನು ಹೆಂಗಿದ್ರೇನು ಅದು ತಗೊಂಡು ಏನ್ ಮಾಡ್ಬೇಕ? ಒಬ್ಬ ಇಲ್ಲಿ ಡಾಕ್ಟರ್ ಪಾದ್ಯ ಅಂತದ, ಬಹಳ ಸೀನಿಯರ್ ಡಾಕ್ಟರ್. 40-50 ವರ್ಷ ಹಿಂದ ಅವ್ರ ದವಾಖಾನೆ 3 ಲಕ್ಷ ರೂಪಾಯಿ ಸಾಮಾನು ತರಿಸಿದ್ರು ಅವ್ರು. 45-50 ವರ್ಷದ ಹಿಂದಿನ ಮಾತು ಹೇಳ್ತೇನೆ ನಾನು. 3 ಲಕ್ಷದ ದವಾಖಾನೆ ಅವರು ಆಗಿನ ಕಾಲದಾಗ. ಭಾರಿ ಹೈಟೆಕ್ ಡಾಕ್ಟರ್ ಪಾದ್ಯ ಅಂತ. ಅವ್ರ ಮನಸ್ಸು ಹೆಂಗದ ಅಂತಂದ್ರ ಮಗುವಿನ ಮನಸ್ಸು. ಈಗ ಸಹಿತ ಸೀನಿಯರ್ ಮೋಸ್ಟ್ ಇದ್ರು ಸಹಿತ ಒಂದು ಮಗು ಎಷ್ಟು ಮುಗ್ಧ, ಎಷ್ಟು ಚಂದ ಇರ್ತದ ಅಷ್ಟೇ ಚಂದ. ಡಾಕ್ಟರ್ ಇಬ್ರು ಗಂಡ ಹೆಂಡತಿ ಹಂಗೆ ಅದಾರ, ಅವ್ರ ಮಕ್ಕಳು ಹಂಗೆ ಅದಾರ, ಮಕ್ಕಳು ಡಾಕ್ಟರ್ ಆಗ್ಯಾರ. ಇನ್ನೋಸೆಂಟ್ ಪರ್ಸನ್ಸ್, ಕೆಲಸ ಪರ್ಫೆಕ್ಟ್, ಹೈಟೆಕ್ ಟ್ರೀಟ್ಮೆಂಟ್. ನಮ್ಮ ಮಿಸ್ಸೆಸ್ ಹಲ್ಲು ತ್ರಾಸ ಆಗ್ಯದ ಅಂದ ಕೂಡ್ಲೇನೆ ಓದೆವು ತೋರಿಸ್ದೆವು, ಆಯ್ತದ ಹಲ್ಲು ತೆಗಿಲಿಕ್ಕೆ ಬೇಕ್ರಿ, ಅದು ಏನ್ ಇಟ್ರು ಉಪಯೋಗ ಇಲ್ಲ, ಬೇರೆ ಚಲೋ ಹಲ್ಲು ಹಾಕಿಬಿಡಮ್ಮ ಅಂತ. ಯು ಆರ್ ಮೈ ಡಾಕ್ಟರ್, ಯು ಆರ್ ಬೆಸ್ಟ್ ಡಾಕ್ಟರ್, ವಾಟ್ ಎವರ್ ಡಿಸಿಷನ್ ಯು ವಾಂಟ್ ಟು ಟೇಕ್, ಯು ಟೇಕ್. ಐ ನೆವರ್ ವರಿ ಅಬೌಟ್ ಮೈ ವೈಫ್ಸ್ ಡೆಂಟಲ್ ಪ್ರಾಬ್ಲಮ್ಸ್. ನನ್ನ ಹೆಂಡತಿ ಹಲ್ಲಿನ ಬಗ್ಗೆ ನನಗೆ ಚಿಂತೆ ಇಲ್ಲ, ನೀವು ಚಲೋ ಡಾಕ್ಟರ್ ಅದ್ರಿ, ನೀವೇನು ನಿರ್ಧಾರ ತಗೋತೀರಿ ಅದಕ್ಕೆ ನಮ್ಗೆ ಒಪ್ಪಿಗೆ ಯಾವ ಅಂತ ಹೇಳ್ದೆವು. ಆಯ್ತಾ, ಅಲ್ಲಿ ಹೋಗಿ ಅಪೋಸಿಟ್ ಅಂಗಡಿ ಒಳಗೆ ಜ್ಯೂಸ್ ಕುಡಿದು ಬರ್ರಿ, ನನ್ನ ಹೆಸರು ಹೇಳ್ರಿ, ಅವ್ರು ರೊಕ್ಕ ಆಮೇಲೆ ನಾವು ದವಾಖಾನಿಲಿಂತ ಕಳಿಸ್ಕೊಡ್ತೀವಿ. ಯಾರಿಗೆ ಹಲ್ಲು ತೆಗೆಯೋದಿರ್ತದ ಅವ್ರು ಗಾಬರಿ ಆಗ್ತಿರ್ತಾರ, ಅವ್ರಿಗೆ ಸಂತೋಷ ಪಡಿಸಂತ ಡಾಕ್ಟರ್ ಮೊದಲು ಹೋಗಿ ಆರಾಮ್ ಜ್ಯೂಸ್ ಕುಡಿದು ಮನಸ್ಸು ಹ್ಯಾಪಿ ಮಾಡ್ಕೊಂಡು ಬರ್ರಿ. ಆ ಜ್ಯೂಸ್ ಅಂಗಡಿಯವನಿಗೆ ಕರೆಸಿ ಅವ್ರು ಯಾವ್ದು ಜ್ಯೂಸ್ ಅಂತಾರ ಆ ಜ್ಯೂಸ್ ಕುಡಿಸ್ಬೇಕಪ್ಪ, ಎಕ್ದಮ್ ಖುಷಿ ಆಗ್ಬೇಕು ನೋಡೋರಿಗೆ. ಎಲ್ಲರೂ ಡಾಕ್ಟರ್ ಅದಾರ ಇಂಥವ್ರ ಜಗತ್ನಾಗ. ಅವ್ರು ಆ ಜ್ಯೂಸ್ ಅಂತಾರ ಅಷ್ಟು ಜ್ಯೂಸ್ ಕುಡಿಸಿ ಅವ್ರು ಫುಲ್ ಹ್ಯಾಪಿ ಮೂಡ್ನಾಗ ಬರ್ಬೇಕು ದವಾಖಾನೆ ಒಳಗ ಅಂತ ಅಂಜ್ಕೊಂಡಿರ್ತಾರ. ಅಲ್ಲಿ ತೆಗಿಬೇಕಂದ್ರೆ ಏನಾಗ್ತದೋ ಹೆಂಗಾಗ್ತದೋ ಅಂತೇಳಿ. ಅದೇನು ಹಲ್ಲು ತೆಗಿಯೋದು, ನಮ್ಮ ಹಲ್ಲು ತೆಗಿಯಾಗ ನಮಗೆ ಭಯ ಆಗ್ತದೆ, ಎಂತೆ ಹಲ್ಲು ತೆಗಿಯಾಗ ನಮ್ಗೇನು ಭಯ ಆಗ್ತಿರ್ತದ? ಆಕೆ ಡಾಕ್ಟರ್ ಚಲೋ ಡಾಕ್ಟರ್ನ ಟ್ರೀಟ್ಮೆಂಟ್ ಕೊಡ್ತಾರ. ನನ್ನ ಪಾಡಿಗೆ ನಾವು ಸುಮ್ಮ ಏನೋ ಮೊಬೈಲ್ ಇದ್ದಿದ್ದಿಲ್ಲ ನಮಗೆ, ಅವಾಗೇನೋ ಮೊಬೈಲ್ ಬಂದಿದ್ದಿಲ್ಲ, ನನ್ನ ಪಾಡಿಗೆ ನಾನು ಸುಮ್ಮ ಕೂತಿದ್ದೆ. ನಮಗೆ ಬಂದಪ್ಪ ಡಾಕ್ಟರ್ ಹೊರಗೆ ಬಂದು ಕಾಂಗ್ರ್ಯಾಚುಲೇಷನ್ಸ್ ಇನಾಮ್ದಾರ್ ಬಂದು ಕೈ ತಗೊಂಡು ಶೇಕ್ ಹ್ಯಾಂಡ್ ಮಾಡ್ಲಕತ್ತಾನ. ಶೇಕ್ ಹ್ಯಾಂಡ್ ಮಾಡಿ ಭಯಂಕರ ಖುಷಿ ವ್ಯಕ್ತಪಡಿಸ್ಲಕತ್ತಾನ. ಯಾವ್ದಕ್ಕಂತ ನಾನು ಅಂತೀನಿ, ಸಕ್ಸಸ್ಫುಲ್ಲಿ ರಿಮೂವ್ಡ್ ಯುವರ್ ವೈಫ್ಸ್ ಡ್ಯಾಂಟ್ ಅಂತ. ನೀವು ಹೆಂಡತಿ ಹಲ್ಲು ಬಹಳ ಯಶಸ್ವಿಯಾಗಿ ಕಿತ್ತು ಬಿಟ್ಟಿವೆ ಅಂತ ಅದಕ್ಕೆ ಕಾಂಗ್ರ್ಯಾಚುಲೇಷನ್ ಹೇಳಕತ್ತಾನ.
ಈಗ ಯಾವ ಕಾಂಗ್ರ್ಯಾಚುಲೇಷನ್ ಅಪ್ಪ ಹೆಣ್ತಿ ಹಂಗೆ ಕಿತ್ತಿದ್ದಕ್ಕೆ ಯಾವ್ದ ಕಾಂಗ್ರ್ಯಾಚುಲೇಷನ್ ನನಗೆ ಸುಮ್ಮನೆ ಅವನ್ ಮನುಷ್ಯ ಹಂಗದ. ಸಂತೋಷ ಪಡೋದಕ್ಕ ಪ್ರತಿ ಕ್ಷಣನೂ ಸಂತೋಷ ಪಡೋರಾಗಿರ್ತಾರ. ಮನುಷ್ಯ ಹಂಗದ. ಮತ್ತ ಅವನ ಹಿಂದೊಬ್ಬ ಅಸಿಸ್ಟೆಂಟ್ ಹೇಳ್ದ, ಅದು ತಗೊಂಬ ಇಲ್ಲಿ ಹಲ್ಲು ತೆಗೆದು ತೋರ್ಸವರಿಗೆ. ಏನ್ ಮಾಡ್ಬೇಕದು ಹಲ್ಲು ತೆಗೆದು ತೋರಿಸಿ ನೋಡಿ ನಾವು ಏನ್ ಮಾಡ್ಬೇಕು ಸರ್ ಇದು ನೋಡಿ, ಇಲ್ಲ ತೆಗೆದಿವಿ ನಿಮಗೆ ತೋರಿಸ್ಬೇಕಂತ ತೋರ್ಸಾಕತ್ತೀವಿ. ನನ್ನ ಹೆಂಡತಿ ಹಲ್ಲದ ತೆಳಗ ತಗೊಂಡು ಜೋಬ್ನಾಗ ಹಾಕೊಳ್ಳೋದಿರ್ತದ. ಹಲ್ಲು ಹೆಂಡತಿ ಬಾಯಿ ಒಳಗೆ ಇರೋ ತನಕನೇ ಅದಕ್ಕೆ ಮರ್ಯಾದೆ. ಆ ಬಾಯಿಲಿಂತ ಅದು ಹೊರಗೆ ಬಂದ್ಮೇಲೆ ಅದಕ್ಕೆ ಯಾವ ಮರ್ಯಾದೆ? ಈಗ ನಿಮ್ ತಲೆ ಕೂದಲ ಹಿಡಿದು ಜಗ್ಗಿದ್ರೆ ಸುಮ್ಮಿರ್ತೀರ? ನಿಮ್ ತಲೆ ಕೂದಲ ಜಗ್ಗಿದ್ರೆ ಸುಮ್ಮಿರ್ತೀರೇನಪ್ಪ? ಮುಟ್ಲಕ್ಕರೆ ಬಿಡ್ತೀರ? ಮತ್ತ ಕಟಿಂಗ್ ಮಾಡಿಸ್ಕೊಳಕ್ಕೆ ಹಜಾಮ್ರ ಹೋಗಿರ್ತಾನಲ್ಲ, ಅಲ್ಲಿ ಹಜಾಮ್ರ ಮೇಲೆ ಹೋದಾಗ ಕಟಿಂಗ್ ಮಾಡಿದ್ಮೇಲೆ ಅವ್ ಕೆಳಗೆ ಬೀಳ್ತಿರ್ತಾವಲ್ಲ, ಅವ್ ಚಪ್ಪಲಿ ಹೇಳಕ್ ತುಳಿತಿರ್ತಾನೆ ನಿಮ್ ಕೂದಲ, ಕಾಲಾಗಾಕಿ ತುಳಿತಿರ್ತಾನ. ಅವಾಗ ಏನಾಯ್ತು? ಎದಕ್ಕೆ ಹೇಳಕತ್ತೀನಿ ಅಂತಂದ್ರ, ಗ್ರೂಪಿನ ಜೊತೆಗೆ ಹೆಜ್ಜೆ ಹಾಕ್ರಿ. ನೀವು ಗ್ರೂಪ್ ಬಿಟ್ಟು ಸಪರೇಟ್ ನಿಮ್ಮದೇ ಆದಂತ ಒಂದು ಬುದ್ಧಿ ನಡೆಸಬೇಡ್ರಿ. ನಿಮ್ಮ ಬುದ್ಧಿ ನಡೆಸೋದ್ರಾಗ ಏನಾರ ಸಮಸ್ಯೆ ಆಗಿತ್ತು, ಆ ಬುದ್ಧಿಗೆ ಕೆಲಸನೇ ಇಲ್ಲ. ಇಲ್ಲಿ ನನಗೂ ಬುದ್ಧಿ ಬೇಡ, ನಿಮ್ಗ ಬುದ್ಧಿ ಬೇಡ. ಬುದ್ಧಿವಂತರ ಬುದ್ಧಿ ತೋರಿಸ್ಲಿ ಅವ್ರು. ನಿಮಗೂ ಬುದ್ಧಿ ಕೆಲಸ ಇಲ್ಲ, ಸುಮ್ಮನೆ ಆತ್ಮ ಸಾಧನೆ ಒಳಗಿರ್ಬೇಕು. ಇಲ್ಲಿ ಬಂದಾಗ ಬರೀ ಆತ್ಮ ಸಾಧನೆ, ಉಳಿದೇನೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಏನಾರ ಸಮಸ್ಯೆ ಆಗಿತ್ತಂದ್ರೆ ನಮ್ಗೆ ಹೇಳು, ನಮ್ಲಿಂದ ತಪ್ಪಾಗಿತ್ತಂದ್ರೆ ನಾವು ಸುಧಾರಿಸ್ಕೋತೀವಿ. ನಿಮ್ದು ಏನಾರ ತಪ್ಪಾಗಿತ್ತಂತಂದ್ರೆ 7 ಜನ್ಮಕ್ಕೂ ನೆನಪಿರಂಗ ನಿಮ್ಮ ತಪ್ಪನ್ನ ತಿಳಿಸಿಕೊಡ್ತೀವಿ. ಇನ್ನೊಂದ್ಸಾರಿ ಅದು ಆಗಿರಬಾರ್ದನ್ನಂಗೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ನಮ್ದು ಏನಾರ ಆಗಿತ್ತಂದ್ರೆ ಸ್ವಚ್ಛ ಮಾತಾಡ್ರಿ ನಮ್ಮ ಸಂಗಟ. ಆದ್ರೆ ಗ್ರೂಪಿನ ಜೊತೆಗೆ ಇರ್ರಿ. ಗ್ರೂಪ್ ಬಿಟ್ಟು ಸೆಪರೇಟ್ ಆದ್ರಿ ಅವ್ ಹಜಾಮರ ಅಂಗಡಿಯನ್ನು ಕೂದಲ ಇದ್ದಂಗ, ಬಾಯನ್ ಹಲ್ಲು ಕಿತ್ತಿ ಹೊರಗೆ ಬಿದ್ದಂಗ. ಅದಕ್ಕೇನು ಮಾನ ಇರಲ್ಲ, ಮರ್ಯಾದೆ ಇರಂಗಿಲ್ಲ. ಅದು ಎಲ್ಲಿರ್ಬೇಕು ಅಲ್ಲೇ ಅದರ ಸ್ಥಾನಮಾನ ಏನು ಅಂತ ಹೆಂಗ ಅಂತ ಆಲ್ರೆಡಿ ಬೇಕಾದಷ್ಟು ಸಾರಿ ಹೇಳಿವಿ, ಈಗನೂ ಹೇಳ್ತೀವಿ, ಮುಂದೂ ಹೇಳ್ತೀವಿ. ಗ್ರೂಪಿನ ಜೊತೆಗೆ ಗ್ರೂಪ್ ಹೆಂಗ್ ನಡ್ಕೋತಾರ, ಗ್ರೂಪ್ ಏನ್ ಮಾಡ್ತಾರ ಅದ್ರಾಗ ಹೆಜ್ಜೆ ಹಾಕೊಂಡು ಹೋಗ್ರಿ. ಹೇಳಿಸ್ಕೋಬೇಡ್ರಿ, ಏನೂ ಹೇಳಿಸ್ಕೋಬೇಡ್ರಿ, ಏನು ಕೇಳಿಸ್ಕೋಬೇಡ್ರಿ. ಕೆಲವೊಂದು ಕೆಲಸಗಳು ಆಟೋಮೆಟಿಕ್ ಆಗ್ತಿರ್ಬೇಕು, ನಮ್ಮ ಕೆಲಸನೂ ನಾವು ಆಟೋಮೆಟಿಕ್ ಮಾಡ್ತೇವೆ. ವ್ಯತ್ಯಾಸ ಬತ್ತು, ಸಣ್ಣ ವ್ಯತ್ಯಾಸ ಬಂದ್ರು ಅದು ದೊಡ್ಡದಾಗ್ತದ. ಯಾಕಂದ್ರ ಹಾಲಿನೊಳಗ ಒಂದು ಸಣ್ಣ ಕಣ ಧೂಳು ಬಿದ್ರು ಅದು ಭಾರಿ ದೊಡ್ಡದೇನೋ ಕಸ ಬಿದ್ದಂಗ ಕಾಣಿಸ್ತಿರ್ತದ. ಹಿಂಗಾಗಿ ಅಂತದು ಧೂಳಿನ ಕಣ ಬೀಳಲಾರ್ದಂಗ ನಮ್ಲಿಂತ ಬಿದ್ದಿರಬಾರ್ದು. ಹಾಂಗ ನೀವು ನೋಡ್ಕೊರಿ ಅಷ್ಟೇ. ಮತ್ತೆ ಇವತ್ತು ವಿಚಾರ ಸಾಗರದ ಪಾಠ ಬೇಡ, ಸಮಯ ಆಗಿದೆ. ಉಳಿದದ್ದೆಲ್ಲ ಮತ್ತೆ ಸೋಮವಾರ ನೋಡೋಣ. ಇನ್ನ ನಮ್ಗೆ ಜಗ್ಗಿ ಕಾರ್ಯಕ್ರಮ ಇವತ್ತು ಸಂಡೇ. ನೀನು ಹೋಗಿ ಬಂದೆ ಗುಲ್ಬರ್ಗಕ್ಕೆಲ್ಲ ಆಯ್ತು, ಸನ್ಮಾನ ಮಾಡಿ ಸರ್ಟಿಫಿಕೇಟ್ ಅವು ಏನೇನೋ ಕೊಟ್ರ. ಇನ್ನ ತೆಗೆದು ನೋಡಿಲ್ಲವು, ತೆಗೆದು ಫೋಟೋ ಹಾಕ್ತೀವಿ ನಾಳೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ, ಶರಣ ಶರಣಾರ್ಥಿ. ಒಳ್ಳೆಯದು.